ಕನ್ನಡ ಬೆಳಕು ಹೊಳೆಯುವ ತಾನ, ಸವಿಕನ್ನಡ ನಮ್ಮ ವಿದ್ಯಾಲಯ ಗಿರಾನ. ಅಕ್ಷರಕ್ಕೆ ಅರ್ಥ, ಮಾತಿಗೆ ಮದ್ದು, ಇಲ್ಲಿ ಪ್ರತಿ ಹೆಜ್ಜೆಯೂ ಕನ್ನಡದ ಪದ್ದು. ಮಾನ್ಯ ಅತಿಥಿಗಳೇ, ಗೌರವಾನ್ವಿತ ಶಿಕ್ಷಕರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಅಪ್ಪ ಅಮ್ಮಗಿರೆ ಮತ್ತು ಅಜ್ಜಿಯರೇ, ಇಂದು ನಾವೆಲ್ಲ ಸೇರಿ ಸವಿಕನ್ನಡ ಶಾಲೆಯ 2ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿರುವ ಈ ಸಂತೋಷದ ಕ್ಷಣದಲ್ಲಿ ಎಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ಇಂದು ನಮ್ಮೊಂದಿಗೆ ಇದ್ದು ಈ ಕಾರ್ಯಕ್ರಮಕ್ಕೆ ಗೌರವವನ್ನು ನೀಡುತ್ತಿರುವ ಇಂಡಿಯಾನಾ ಶಾಲೆಯ ಪ್ರಾಚಾರ್ಯರಾದ ನಾಗರಾಜ್ ಸರ್ ಹಾಗೂ HR ಮೇಡಮ್ ಉಮಾ ಮೇಡಮ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ಎಲ್ಲ ಪೋಷಕರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಮತ್ತು ಧನ್ಯವಾದಗಳು. ಇಂದಿನ ದಿನ ಮಕ್ಕಳ ದಿನ. ಅವರು ನೃತ್ಯ, ಹಾಡು, ನಾಟಕ, ಭಾಷಣ ಹೀಗೆ ಹಲವಾರು ಕಾರ್ಯಕ್ರಮಗಳ ಮೂಲಕ ತಮ್ಮ ಪ್ರತಿಭೆಯನ್ನು ತೋರಿಸಲಿದ್ದಾರೆ. ಅವರಲ್ಲಿ ಪ್ರತಿಯೊಬ್ಬರೂ ಒಂದು ಚಿಗುರಿನಂತಿದ್ದು ಭವಿಷ್ಯದಲ್ಲಿ ದೊಡ್ಡ ಮರವಾಗಿ ಬೆಳೆದು ಸಮಾಜಕ್ಕೆ ನೆರಳಾಗುವರು. ಇವತ್ತಿನ ದ್ವಿತೀಯ ವಾರ್ಷಿಕೋತ್ಸವದ ಸಂಭ್ರಮವು ನಮ್ಮ ಶಾಲೆಯ ಒಗ್ಗಟ್ಟು, ಪ್ರೀತಿ ಮತ್ತು ಶ್ರಮದ ಪ್ರತೀಕ. ಆದುದರಿಂದ ಈ ಸುಂದರ ಸಂಜೆ ಕಾರ್ಯಕ್ರಮವನ್ನು ಆನಂದಿಸಿ ನಮ್ಮ ಮಕ್ಕಳ ಪ್ರತಿಭೆಗೆ ಚಪ್ಪಾಳೆ ಹೊಡೆದು ಅವರ ಭವಿಷ್ಯಕ್ಕೆ ಆಶೀರ್ವದಿಸೋಣ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಯಲು ನಾವು ಕನ್ನಡ ಭಾಷೆಯ ಬಳಕೆಗೆ ಹುರಿದುಂಬೋಣ ಎಂಬ ಆಶಯದೊಂದಿಗೆ ಕಾರ್ಯಕ್ರಮಕ್ಕೆ ಶುಭಾರಂಭ ಮಾಡೋಣ. ಇವತ್ತಿನ ಕಾರ್ಯಕ್ರಮವನ್ನು ನಡೆಸಿಕೊಡಲು ಮನಸ್ಸು ಮತ್ತು ಖುಷಿಯಾಗಿ ಬರಬೇಕು ಅಂತ ವಿನಂತಿಸಿಕೊಳ್ಳುತ್ತೇನೆ. ಸವಿ ಕನ್ನಡ ಶಾಲೆ ಚಿಕ್ಕದು. ನನ್ನ ಹೆಸರು ಪ್ರಿಯ. ನನ್ನ ಹೆಸರು ಮನಸ್ಸು. ಇದು ತುಂಬಾ ಪ್ರಚುರ ಪ್ರೋಗ್ರಾಮ್ ಆಗಿದೆ. ನಮ್ಮ ಮಧುರವಾದ ಕಾರ್ಯಕ್ರಮ ಯಾವುದು ಅಂತ ನೋಡೋಣ. ಫಸ್ಟ್ ಬರುತ್ತಿರುವರು ಪ್ರಾರ್ಥನಾ ಗೀತೆ ಹಾಡಲು ನಿಧಿ ಪ್ರವೀಣ್. ಪಾರ್ವತಿ ನಂದನ ನಮೋ ನಮೋ, ಸಿದ್ಧಿ ವಿನಾಯಕ ಪ್ರದಾಯಕ ವಿಜಯ ಗಜಾನನ ಸುತ ನಮೋ ನಮೋ, ಪಾರ್ವತಿ ನಂದನ ನಮೋ ನಮೋ, ಸಿದ್ಧಿ ವಿನಾಯಕ ಬುದ್ಧಿ ಪ್ರದಾಯಕ ವಿಜಯ ಗಜಾನನ ನಮೋ ನಮೋ. ಥ್ಯಾಂಕ್ ಯು ನಿಧಿ, ತುಂಬಾ ಚೆನ್ನಾಗಿ ಹಾಡಿದೀಯಾ. ನೆಕ್ಸ್ಟ್ ಸಾಂಗ್ ಓಂಕಾರ ಇಂದ ರಾಮ ರಾಮ ಹಾಡು. ರಾಮ 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 ಜಯ ರಾಮ 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 ಜಯ ರಾಮ 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 ದಶರಥ ನಂದನ ರಾಮ ರಾಮ ದಶಮುಖ ಮರ್ದನ ರಾಮ ರಾಮ ದಶರಥ ನಂದನ ರಾಮ ರಾಮ ದಶಮುಖ ಮರ್ದನ ರಾಮ ರಾಮ ಪಶುಪತಿ ರಂಜನ ರಾಮ ಪಾಪ ವಿಮೋಚನ ರಾಮ ಪಶುಪತಿ ರಂಜನ ರಾಮ ಪಾಪ ವಿಮೋಚನ ರಾಮ 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 ಜಯ ರಾಮ 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 ಜಯ ರಾಮ 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 ಅನಾಥ ರಾಕ್ಷಸ ರಾಮ ಆಪಾತಾಂಡವ ರಾಮ ಅನಾಥ ರಾಕ್ಷಕ ರಾಮ ಆಪಾತಾಂಡವ ರಾಮ ಮೈಥಿಲಿ ನಂದನ ರಾಮ ಮಾರುತಿ ವಂದಿತ ರಾಮ ಮೈಥಿಲಿ ನಂದನ ರಾಮ ಮಾರುತಿ ವಂದಿತ ರಾಮ 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 ಜಯ ರಾಮ 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 ಜಯ ರಾಮ 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 ರಾಮ
ಜಯ ರಾಮ 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 ರಾಮ. ಥ್ಯಾಂಕ್ ಯು ಓಂಕಾರ್, ಹಾಡು ತುಂಬಾ ಚೆನ್ನಾಗಿತ್ತು. ಇವಾಗ ನೆಕ್ಸ್ಟ್ ಒಂದು ಕ್ಲಾಸಿಕಲ್ ಡ್ಯಾನ್ಸ್ ಬೈ ಆಲ್ಬಿ ಮತ್ತು ಅವನಿ ರಾವ್.
ಇವಾಗ ಒಂದು ಗ್ರೂಪ್ ಡ್ಯಾನ್ಸ್ ನೋಡೋಣ ಬನ್ನಿ. ಗಿರೀಶ್ ಅವರ ಕ್ಲಾಸಿಂದ ನಮ್ಮಮ್ಮ ಭೂಮಿ ತಾಯಮ್ಮ ಮಾಡುತ್ತಿರುವರು ಅದ್ವೈತ್ ನವೀನ್ ಕುಮಾರ್, ಅದಿತಿ ಮಳ್ಳೂರ್ ಮತ್ತು ಆರ್ತಿ ಮಳ್ಳೂರ್. ಡ್ಯಾನ್ಸ್ ತುಂಬಾ ಚೆನ್ನಾಗಿತ್ತು. ಇವಾಗ ಒಂದು ಸರಿ ಪೆದ್ದನ ಹೆಂಡತಿ ಹಾಡು ಕೇಳೋಣ ಬನ್ನಿ. ಹಾಡುವವರು ಅದಿತಿ ಮಲ್ಲೂರ್, ಆದ್ವಿಕ್ ನವೀನ್ ಕುಮಾರ್, ವೇದಾಂತ್ ಪಟೇಲ್. ಒಂದು ಸಾರಿ ಪೆದ್ದನ ಹೆಂಡತಿ ಹೋಟೆಲ್ ಮಾಡಿದ್ರು, ಯಾರು ನೋಡಬಾರದಂತ ಡಬ್ಬಿಲಿ ಎದ್ದೆದ್ಲು. ಆನಂದ ಬಂದ ಪೆದ್ದ ಡಬ್ಬಿ ನೋಡಿದ್ದ, ಬಲೆ 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 ಅಂತೂ ಕೈ ಹಾಕೊಂಡ. ಒಂದು ಸಾರಿ ಪೆದ್ದನ ಹೆಂಡತಿ ಯಾರು ನೋಡಬಾರದಂತ ಡಬ್ಬಿಲಿ ಎದ್ದೆದ್ಲು. ಆನಂದ ಬಂದ ಪೆದ್ದ ಡಬ್ಬಿ ನೋಡಿದ, ಗಂಧ ಗಂಧ ಎಂದು ಕೈ ಹಾಕೊಂಡ. ಒಂದು ಸಾರಿ ಪೆದ್ದನ ಹೆಂಡತಿ ಬೀಚ ಮಾಡಿದ್ರು, ಯಾರು ನೋಡಬಾರದಂತ ಡಬ್ಬಿಲಿದ್ದೆಂದು. ಅಲ್ಲಿಂದ ಬಂದ ಪೆದ್ದ ಡಬ್ಬಿ ನೋಡಿದ, ಜತೆ ತಟ್ಟೆ ಎಸೆದು ಬಿಟ್ಟ. ಒಂದು ಸಾರಿ ಪೆದ್ದನ ಹೆಂಡತಿ ಬೀಚ ಮಾಡಿದ್ರು, ಯಾರು
ವೆರಿ ನೈಸ್. ಧನ್ಯವಾದಗಳು. ನೆಕ್ಸ್ಟ್ ಏನೋ ಆಡಿದಾರಲ್ಲ ಬಿಡಿ. ಗಿರೀಶ್ ಸರ್ ಕ್ಲಾಸ್. ನೆಕ್ಸ್ಟ್ ಒಂದು ಹಾಡು ಬರೆದಿವೆ. ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು. ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಹುಟ್ಟಿದರೆ ಕನ್ನಡವನ್ನ ಮಟ್ಟಬೇಕು, ಬದುಕಿದು ಜಟಕ ಬಂದೆ, ಇದು ವಿಧಿಯೋಡಿಸುವ ಬಂದೆ, ಬದುಕಿದು ಜಟಕ ಬಂದೆ, ಹೃದಯ ಅಲಿದಾಡಿಸುವ ಬಂದೆ. ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಹುಟ್ಟಿದರೆ ಕನ್ನಡವನ್ನ ಮಟ್ಟಬೇಕು, ಬದುಕಿದು ಜಟಕ ಬಂದೆ, ಇದು ವಿಧಿಯೋಡಿಸುವ ಬಂದೆ, ಬದುಕಿದು ಜಟಕ ಬಂದೆ, ವಿಧಿ ಅಲಿದಾಡಿಸುವ ಬಂದೆ. ಕಾಶ್ಮೀರ ನನ್ನ ನಾಡು, ಕಾಶ್ಮೀರ ನಾಡು, ಜೋಗದ ಗುಡ್ಡೋರಿಯ ನಾನಿನ ಪಾಗಿ ಹಾಡು, ಅಜಂತ ಅಲ್ಲೋಣ ಬಾಲಲ್ಲಿ ಒಮ್ಮೆ ನೋಡ, ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು, ಕಲಿಯೋಕೆ ಕೊಟ್ಟೆ ಭಾಷೆ, ಆಡೋಕೆ ಒಂದೇ ಭಾಷೆ, ಕನ್ನಡ ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮನ್ನ ಮೆಟ್ಟಬೇಕು, ಬದುಕಿದು ಜಟಕ ಬಂದೆ, ಇದು ಮಿತಿಯೋಡಿಸುವ ಬಂದೆ, ಬದುಕಿದು ಜಟಕ ಬಂದೆ, ಬದುಕೋಲು ತೋರಿಸುವ ಬಂದೆ. ಜ್ಞಾನಕ್ಕೆ ಭೂಮಿ ಇತ್ತು, ಪ್ರೇಮಕ್ಕೆ ಸ್ವರ್ಗ ಇತ್ತು, ಜ್ಞಾನ ಜ್ಞಾನ ಸ್ನೇಹಕ್ಕೆ ಶಾಲೆ ಇತ್ತು, ಜ್ಞಾನಕ್ಕೆ ಪೀಠ ಇತ್ತು, ಕಾಯಕ್ಕೆ ಕಲ್ಪ ಇತ್ತು, ಶಿಲ್ಪಕ್ಕೆ ಕಲ್ಪ ಇತ್ತು, ನಾಟ್ಯಕ್ಕೆ ನಾಡಿ ಇತ್ತು, ನಾಟಂತ ರಂಗವಿತ್ತು. ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಹುಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು, ಬದುಕಿದು ಜಟಕ ಬಂದೆ, ವಿಧಿ ಇದು ವಿಧಿಯೋಡಿಸುವ ಬಂದೆ, ಬದುಕಿದು ಜಟಕ ಬಂದೆ, ಇದು ವಿಧಿ ಅಲಿದಾಡಿಸುವ ಬಂದೆ. ಥ್ಯಾಂಕ್ ಯು ಸೋ ಮಚ್ ದಿಲೀಪ್. ನೆಕ್ಸ್ಟ್ ಬರುತ್ತಿರುವ ಗ್ರೂಪ್ ಡ್ಯಾನ್ಸ್ ಫ್ರಮ್ ಶಕುಂತಲಾ ಮತ್ತು ಪೂನಂ ಮೇಡಮ್ ಕ್ಲಾಸ್ ಆನ್ ಬಸವಣ್ಣವರ ವಾಚನ. ಹಾಡುತ್ತಿರುವರು ಅನಘಾ ಪ್ರಸನ್ನ ಗೋಪಾಲ್, ಶ್ರಿಯಾ ಪಾಟೀಲ್, ಓಂಕಾರ್ ಹೆಗ್ಡೆ ಮತ್ತು ಈಶಾನ್ ಮಾಟದ.
ಭವ್ಯ ಟೀಚರ್ ಕ್ಲಾಸಿಂದ ಓ ಪುಟಾಣಿ ನೀಲಿ ಹಕ್ಕಿ ಹಾಡು ಹಾಡುತ್ತಿರುವರು ಸ್ವಿಕ್ ಸಿಪಾಯಿ, ಧೀಮಂತ್ ಕುಮಾರ್, ನಿಕ್ಷಯ್ ಭಟ್, ಆದಿತಿ ಪಾಟೀಲ್, ಗೌತಮ್ ರಂಜಾಲ್ ಮತ್ತು ನಿಧಿ ಪ್ರವೀಣ್. ಚೆನ್ನಾಗಿ ಹೇಳಿದ್ರಲ್ಲ. ಇವಾಗ ಮುಂದಿನ ಪ್ರೋಗ್ರಾಮ್ ಗುರು ವಂದನ ಮತ್ತು ಕಿಡ್ ಸರ್ಟಿಫಿಕೇಟ್ ಡಿಸ್ಟ್ರಿಬ್ಯೂಷನ್ ಮಾಡಲು ಭವ್ಯ ಮೇಡಮ್ ಅವರಿಗೆ ಕರೆಯುತ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಗುರುವೇ ದೇವರು, ಗುರುವೇ ಮಾರ್ಗದರ್ಶಕ, ಗುರುವೇ ಜೀವನದ ಬೆಳಕು, ಗುರುವೇ ಜ್ಞಾನ ಸಂಪತ್ತು. ಗುರುವಿನ ಕೃಪೆ
ಗುರುವಿಲ್ಲದೆ ಜ್ಞಾನವಿಲ್ಲ, ಗುರುವಿನ ಮಾರ್ಗದರ್ಶನವಿಲ್ಲದೆ ಬೆಳವಣಿಗೆ ಇಲ್ಲ. ಪ್ರತಿಯೊಬ್ಬರ ಬದುಕಿಗೂ ಜ್ಞಾನ ಎನ್ನುವುದು ಅತ್ಯವಶ್ಯಕ. ಆ ಜ್ಞಾನವನ್ನು ಗಳಿಸುವುದು ಗುರುವಿನ ಅನುಗ್ರಹದಿಂದ ಮಾತ್ರ. ಅಂತಹ ಗುರುವಿನ ಸ್ಮರಣೆ ನಮ್ಮ ಎಲ್ಲಾ ಮಕ್ಕಳಿಗೂ ದೊರೆಯುವಂತಾಗಲಿ ಎಂದು ಹಾರೈಸುತ್ತಾ, ಶಿಕಾಗೋ ಸವಿಕನ್ನಡ ಶಾಲೆಯ ಗುರುಗಳು ನಮ್ಮ ಮಕ್ಕಳಿಗೆ ಅವರ ತಾಯ್ನುಡಿಯನ್ನು ಕಲಿಸುವ ಹಾದಿಯಲ್ಲಿ ಇಟ್ಟಂತಹ ಅವರ ಅಮೂಲ್ಯವಾದ ಸಮಯ, ಶ್ರದ್ಧೆ ಮತ್ತು ಆಸಕ್ತಿಗೆ ನಮ್ಮೆಲ್ಲರ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ಮೊದಲಿಗೆ ಶ್ರೀಮತಿ ಶಕುಂತಲಾ. ಇವರು ಕಳೆದ 4 ವರ್ಷಗಳಿಂದ ಕನ್ನಡದ ಶಿಕ್ಷಕಿಯಾಗಿ ಅಕ್ಷರ ಬಲ್ಲ 2 ನಮ್ಮ ಮಕ್ಕಳಿಗೆ ಕಲಿಸುತ್ತಿದ್ದಾರೆ. ಮಕ್ಕಳಿಗೆ ಕನ್ನಡ ಬೋಧನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಭಾರತಕ್ಕೆ ಹಿಂತಿರುಗಿದ ನಂತರವೂ ನಿರಂತರವಾಗಿ ನಮ್ಮ ಮಕ್ಕಳಲ್ಲಿ ಕನ್ನಡದ ಪ್ರೀತಿ ಬೆಳೆಸಲು ಹಾಗೂ ನಮ್ಮ ತಾಯ್ನುಡಿಯನ್ನು ಕಲಿಸುವುದರಲ್ಲಿ ತೋರಿದ ನಿಮ್ಮ ಅಭಿಮಾನ ಮತ್ತು ಶ್ರಮಕ್ಕೆ ಶಿಕಾಗೋ ಸವಿಕನ್ನಡ ಶಾಲೆಯ ವತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳು. ಶ್ರೀಮತಿ ಪೂನಂ ಪಾಟೀಲ್. ಇವರು ಸಹ ಕಳೆದ 4 ವರ್ಷಗಳಿಂದ ಕನ್ನಡ ಶಿಕ್ಷಕಿಯಾಗಿ ಅಕ್ಷರ ಬಲ್ಲ 1 ನಮ್ಮ ಮಕ್ಕಳಿಗೆ ಕಲಿಸುತ್ತಿದ್ದಾರೆ. ತಮ್ಮ ತಾಯ್ನುಡಿಯಾದ ಕನ್ನಡವನ್ನು ಕಲಿಸುವುದರಲ್ಲಿ ಹಾಗೂ ಕನ್ನಡವನ್ನು ಹೆಚ್ಚು ಹೆಚ್ಚು ಜನಕ್ಕೆ ತಲುಪಿಸುವ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ನಮ್ಮ ಶಾಲೆಯ ಪ್ರಾಂಶುಪಾಲರು ಮತ್ತು ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಪೂನಂ ಪಾಟೀಲ್ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಪೂನಂ ಪಾಟೀಲ್ ಅವರ ತರಗತಿಯ ಮಕ್ಕಳು ವೇದಿಕೆಗೆ ಬಂದು ಶಾಲೆಯ ಪರವಾಗಿ ಈ ಸಣ್ಣ ನೆನಪಿನ ಕಾಣಿಕೆಯನ್ನು ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೆ ಈ ತರಗತಿಯ ಮಕ್ಕಳು ಸ್ವರಬಲ್ಲ 2 ಯಶಸ್ವಿಯಾಗಿ ಪೂರ್ಣಗೊಳಿಸಿ ಪ್ರಮಾಣ ಪತ್ರವನ್ನು ಸ್ವೀಕರಿಸುತ್ತಿದ್ದಾರೆ. ಚರಿಷ್ಮಾ ಮತ್ತು ಓಂಕಾರ್. ಶ್ರೀಮತಿ ಅಮೃತ. ಇವರು 2 ವರ್ಷಗಳಿಂದ ಕನ್ನಡದ ಶಿಕ್ಷಕಿಯಾಗಿ ಸ್ವರಬಲ್ಲ 1 ಇನ್ ಪರ್ಸನ್ ಆಗಿ ಕನ್ನಡವನ್ನು ಕಲಿಸುತ್ತಿರುವ ಅವರ ಸಮಯ ಮತ್ತು ಶ್ರಮಕ್ಕೆ ಶಾಲೆಯ ವತಿಯಿಂದ ಧನ್ಯವಾದಗಳು. ಕಾರಣಾಂತರಗಳಿಂದ ಶ್ರೀ ಲೋಕೇಶ್ ಅವರು ಈ ತರಗತಿಯನ್ನು ಮುಂದುವರೆಸಿಕೊಂಡು ಹೋಗುತ್ತಿದ್ದಾರೆ. ಇವರು ಸಹ 2 ವರ್ಷಗಳಿಂದ ಕನ್ನಡದ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೂ ಭವಿಷ್ಯದಲ್ಲಿ ಮಕ್ಕಳು ಹೈಸ್ಕೂಲ್ಗೆ ಸೇರುವಾಗ ಕನ್ನಡದ ಕ್ರೆಡಿಟ್ ಸಿಗುವುದಕ್ಕಾಗಿ ಅದರ ಕಾರ್ಯದಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿರುವ ಶ್ರೀ ಲೋಕೇಶ್ ಅವರಿಗೆ ಶಾಲೆಯ ವತಿಯಿಂದ ಧನ್ಯವಾದಗಳು. ಶ್ರೀಮತಿ ಅಮೃತ ಮತ್ತು ಶ್ರೀ ಲೋಕೇಶ್ ಇಬ್ಬರೂ ವೇದಿಕೆಗೆ ಬಂದು ಶಾಲೆಯ ಪರವಾಗಿ ಒಂದು ಸಣ್ಣ ಸವಿನೆನಪನ್ನು ಇಸ್ಕೋಬೇಕಾಗಿ ಕೇಳ್ಕೊತೀನಿ. ಲೋಕೇಶ್ ಅವ್ರ ಕ್ಲಾಸ್ನ ಮಕ್ಕಳು ವೇದಿಕೆಗೆ ಬರಬೇಕು. ಎಲ್ರಿಗೂ ನಮಸ್ಕಾರ. ತುಂಬ ಧನ್ಯವಾದಗಳು ನನ್ನನ್ನು ಈ ವೇದಿಕೆಗೆ ಆಹ್ವಾನಿಸಿ ರಿಕಗ್ನೈಸ್ ಮಾಡಿದ್ದಕ್ಕೆ. ಆದರೆ ನಾನು ಹೇಳೋದಿಷ್ಟೇ, ನಾನು ಕೆಲವು ಕಾರಣಾಂತರಗಳಿಂದ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಕ್ಲಾಸಸ್ಸನ್ನು. ಬಟ್ ಲೋಕೇಶ್ ಸರ್ ಅವರು ಕಂಟಿನ್ಯೂ ಮಾಡಿ ನನ್ನ ಎಲ್ಲ ಮಕ್ಕಳಿಗೆ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಸೊ ಅವರಿಗೆ ತುಂಬ ಧನ್ಯವಾದಗಳು. ಅದಕ್ಕೆ ನಾನು ಇದನ್ನು ಸ್ವೀಕರಿಸೋಕ್ಕಾಗಲ್ಲ. ಪ್ಲೀಸ್ ಲೋಕೇಶ್ ಸರ್ ಅವರಿಗೆ ಇದನ್ನು ಕೊಡಬೇಕು ನನ್ನ ಪರವಾಗಿ. ಥ್ಯಾಂಕ್ ಯು. ಇಬ್ಬರಿಗೂ ಧನ್ಯವಾದಗಳು ಶಾಲೆಯ ಪರವಾಗಿ. ಮಕ್ಕಳಿಗೋಸ್ಕರ ನಿಮ್ಮ ಸಮಯವನ್ನು ಕೊಟ್ಟು ಕಲಿಸ್ತಾ ಇದ್ದೀರಾ, ಅದಕ್ಕೆ ನಿಜವಾಗ್ಲೂ ನಾವು ನಮ್ಮ ಶಾಲೆಯ ಕಡೆಯಿಂದ ಧನ್ಯವಾದ
ಮುಂದೆ ಬನ್ನಿ, ಮುಂದೆ. ಈ ಕ್ಲಾಸಲ್ಲಿ ಲೋಕೇಶ್ ಅವ್ರ ಕ್ಲಾಸಲ್ಲಿ ಒಂದು ಹುಡುಗಿ ಸರ್ಟಿಫಿಕೇಟ್ ನ ತಗೊಳ್ತಾ ಇದೆ, ಬೃಂದಾ ಲೋಕೇಶ್. ಸೊ ಈಗ ಕಳೆದ ವರ್ಷ ಲೋಕೇಶ್ ಅವರ ತರಗತಿಯಲ್ಲಿ ಮಕ್ಕಳು ಸ್ವರಬಲ್ಲ ಒಂದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಅವರು ಕೂಡ ಪ್ರಮಾಣ ಪತ್ರವನ್ನು ಸ್ವೀಕರಿಸಿದ್ದಾರೆ. ಆದ್ಯ ಮಹೇಶ್, ನಿಧಿ ಪ್ರವೀಣ್, ಶ್ರೀ ಆದಿತ್ಯ ರೆಡ್ಡಿ. ಎಲ್ಲರೂ ವೇದಿಕೆಗೆ ಬರಬೇಕು. ಆದ್ಯ ಮಹೇಶ್, ನಿಧಿ ಪ್ರವೀಣ್, ಶ್ರೀ ಆದಿತ್ಯ ರೆಡ್ಡಿ. ಶ್ರೀಮತಿ ಗೀತಾ ಇವರು ಕಳೆದ 1 ವರ್ಷಕ್ಕೂ ಹೆಚ್ಚು ಕಾಲ ಕನ್ನಡ ಶಿಕ್ಷಕಿಯಾಗಿ ಅಕ್ಷರ ಬಲ್ಲ 2 ಕಲಿಸುತ್ತಿದ್ದಾರೆ. ನಮಗೆ ಶಿಕ್ಷಕರ ಅಗತ್ಯವಿದ್ದಾಗ ನಮ್ಮ ಮನವಿಯನ್ನು ಸ್ವೀಕರಿಸಿ ಮಕ್ಕಳಿಗೆ ಅಂತಿಮ ಪರೀಕ್ಷೆ ಮುಗಿಸಿ ಮುಂದಿನ ಹಂತಕ್ಕೆ ಸಾಗಲು ಸಹಾಯ ಮಾಡಿದ ಶ್ರೀಮತಿ ಗೀತಾ ಅವರಿಗೆ ಶಾಲೆಯ ವತಿಯಿಂದ ಧನ್ಯವಾದಗಳು ಹಾಗೂ ವೇದಿಕೆಗೆ ಬಂದು ಈ ಒಂದು ಸಣ್ಣ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕೆಂದು ಕೇಳುತ್ತೇನೆ. ಸೊ ಗೀತಾ ಮೇಡಮ್ ಅವರ ತರಗತಿಯ ಮಕ್ಕಳು ವೇದಿಕೆಗೆ ಬರಬೇಕು. ದೀಕ್ಷಾ ಕಲ್ಲೂರು, ದೀಕ್ಷಾ ಚೇತನ್ ಕುಮಾರ್. ಹಾಗೆ ಈ ಮಕ್ಕಳು ಸರ್ಟಿಫಿಕೇಟ್ ನ ರಿಸೀವ್ ಮಾಡ್ತಾ ಇದ್ದಾರೆ ಇವತ್ತು. ದೀಕ್ಷಾ ಕಲ್ಲೂರ್ ಮತ್ತು ದೀಕ್ಷಾ ಚೇತನ್ ಕುಮಾರ್ ಇವರಿಬ್ರು ಸರ್ಟಿಫಿಕೇಟ್ ನ ತಗೊಳ್ತಾ ಇದ್ದಾರೆ. ಅಕ್ಷರ ಬಲ್ಲ 1 ಕಂಪ್ಲೀಟ್ ಮಾಡಿದ್ದಾರೆ. ಶ್ರೀಮತಿ ವರ್ಷ ಇವರು ಕಳೆದ 1 ವರ್ಷದಿಂದ ಸ್ವರಬಲ್ಲ 1 ಮಕ್ಕಳಿಗೆ ಕಲಿಸುತ್ತಿದ್ದಾರೆ. ಅವರು ಮಕ್ಕಳಿಗೆ ಕನ್ನಡವನ್ನು ಕಲಿಸಲು ತೋರಿದ ಆಸಕ್ತಿ, ಅವರ ಸಮಯ ಮತ್ತು ಶ್ರಮಕ್ಕೆ ಶಾಲೆಯ ವತಿಯಿಂದ ಧನ್ಯವಾದಗಳು. ಶ್ರೀಮತಿ ವರ್ಷ ಅವರು ದಯವಿಟ್ಟು ವೇದಿಕೆಗೆ ಬಂದು ಶಾಲೆಯ ಕಡೆಯಿಂದ ಈ ಒಂದು ಸಣ್ಣ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೋರುತ್ತೇನೆ. ವರ್ಷ ಅವರ ಕ್ಲಾಸ್ನ ಮಕ್ಕಳು ದಯವಿಟ್ಟು ಸ್ಟೇಜ್ ಬನ್ನಿ. ಈಗ ಶ್ರೀ ಗಿರೀಶ್ ಆರಾಧ್ಯ ಹಾಗೂ ಶ್ರೀಮತಿ ಪ್ರವೀಣಾ ಇವರಿಬ್ಬರು ಕಳೆದ 1 ವರ್ಷಗಳಿಂದ ಕನ್ನಡದ ಶಿಕ್ಷಕರಾಗಿ ಸ್ವರಬಲ್ಲ 1 ಮಕ್ಕಳಿಗೆ ಕಲಿಸುತ್ತಿದ್ದಾರೆ. ಇವರು ನಮ್ಮ ಶಾಲೆಯ ಬಗ್ಗೆ ತಿಳಿದುಕೊಂಡು ತಾವಾಗಿಯೇ ನಮ್ಮನ್ನು ಸಂಪರ್ಕಿಸಿ ಮಕ್ಕಳಿಗೆ ಕನ್ನಡವನ್ನು ಕಲಿಸುವಲ್ಲಿ ಆಸಕ್ತಿ ತೋರಿದ ನಿಮಗೆ ನಾವು ಹೃತ್ಪೂರ್ವಕವಾಗಿ ಕೃತಜ್ಞರಾಗಿದ್ದೇವೆ. ನಮ್ಮೆಲ್ಲರ ತಾಯ್ನುಡಿಯಾದ ಕನ್ನಡದ ಮೇಲಿನ ನಿಮ್ಮ ಪ್ರೀತಿ, ಮಕ್ಕಳಿಗೆ ಕಲಿಸುವ ಉತ್ಸಾಹ ಮತ್ತು ಶ್ರಮವನ್ನು ನಾವು ತುಂಬಾ ಮೆಚ್ಚುತ್ತೇವೆ. ಶ್ರೀ ಗಿರೀಶ್ ಆರಾಧ್ಯ ಹಾಗೂ ಶ್ರೀಮತಿ ಪ್ರವೀಣಾ ಅವರು ವೇದಿಕೆಗೆ ಬಂದು ಶಾಲೆಯ
ಬರಬೇಕು. ನೆಕ್ಸ್ಟ್ ಪ್ರವೀಣಾ ಮೇಡಮ್ ಕ್ಲಾಸ್ನ ಮಕ್ಕಳು ರೆಡಿಯಾಗಿರಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗ ಪ್ರವೀಣಾ ಕ್ಲಾಸ್ ಮೇಡಮ್ನ ಮಕ್ಕಳು ಸ್ಟೇಜಿಗೆ ಬನ್ನಿ. ಈಗ ಶ್ರೀಮತಿ ಪುಷ್ಪ, ಇವರು ಕಳೆದ 1 ವರ್ಷಗಳಿಂದ ಕನ್ನಡದ ಶಿಕ್ಷಕಿಯಾಗಿ ಸ್ವರಕಲ್ಲ ಒಂದನ್ನು ಮಕ್ಕಳಿಗೆ ಕಲಿಸುತ್ತಿದ್ದಾರೆ. ಅವರು ಮಕ್ಕಳಿಗೆ ಕನ್ನಡವನ್ನು ಕಲಿಸುವುದರಲ್ಲಿ ತೋರಿದ ಆಸಕ್ತಿ, ಸಮಯ ಹಾಗೂ ಶ್ರಮಕ್ಕೆ ಶಾಲೆಯ ವತಿಯಿಂದ ಧನ್ಯವಾದಗಳು. ದಯವಿಟ್ಟು ವೇದಿಕೆಗೆ ಬಂದು ಈ ಒಂದು ಸಣ್ಣ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕೆಂದು ಕೋರುತ್ತೇನೆ. ಶ್ರೀಮತಿ ಪುಷ್ಪ ಅವರ ಕ್ಲಾಸ್ನ ಮಕ್ಕಳು ವೇದಿಕೆಗೆ ಬನ್ನಿ. ಹೌದಾ? ಲಾಸ್ಟ್ ಟೈಮ್ ನಾವು ಮಾತಾಡಿದಾಗ ನೀವು ಎಲ್ಲೋ ಬೇರೆ ಕಡೆ ಹೋಗ್ತೀನಿ ಆಫೀಸಲ್ಲಿ ಸಿಕ್ಕಿದ್ದಲ್ಲ ಅದು. ಈಗ ಶ್ರೀಮತಿ ಹರ್ಷಿತಾ, ಇವರು ಕಳೆದ 6 ತಿಂಗಳಿನಿಂದ ಕನ್ನಡದ ಶಿಕ್ಷಕಿಯಾಗಿ ಸ್ವರಬಲ್ಲ 2 ನಮ್ಮ ಮಕ್ಕಳಿಗೆ ಕಲಿಸುತ್ತಿದ್ದು, ಕನ್ನಡವನ್ನು ಕಲಿಸುವುದರಲ್ಲಿ ಅವರು ತೋರಿದ ಆಸಕ್ತಿ ಹಾಗೂ ಅವರ ಸಮಯಕ್ಕೆ ಶಾಲೆಯ ಕಡೆಯಿಂದ ಧನ್ಯವಾದಗಳು. ಶ್ರೀಮತಿ ಆಶಾ ಗುರು, ಇವರು 5 ತಿಂಗಳಿನಿಂದ ಸ್ವರಬಲ್ಲ 2 ಮಕ್ಕಳಿಗೆ ಕಲಿಸುತ್ತಿದ್ದಾರೆ. ಶ್ರೀಮತಿ ಹರ್ಷಿತಾ ಅವರಿಗೆ ಕಾರಣಾಂತರಗಳಿಂದ ಮುಂದುವರಿಸಲು ಸಾಧ್ಯವಾಗದಿದ್ದಾಗ ಶ್ರೀಮತಿ ಆಶಾ ಗುರು ಆ ತರಗತಿಯನ್ನು ಮುಂದುವರಿಸಿಕೊಂಡು ಮಕ್ಕಳಿಗೆ ಕನ್ನಡ ಕಲಿಸುವುದರಲ್ಲಿ ಇವರು ತೋರಿದ ಆಸಕ್ತಿ ಹಾಗೂ ಸಮಯಕ್ಕೆ ಶಾಲೆಯ ವತಿಯಿಂದ ಧನ್ಯವಾದಗಳು. ದಯವಿಟ್ಟು ವೇದಿಕೆಗೆ ಬಂದು ಶಾಲೆಯ ಕಡೆಯಿಂದ ಈ ಒಂದು ಸಣ್ಣ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೋರುತ್ತೇನೆ. ಆಶಾ ಗುರು ಮೇಡಮ್ ಕ್ಲಾಸ್ನ ಮಕ್ಕಳು ವೇದಿಕೆಗೆ ಬರಬೇಕು. ಈಗ ಈ ಸಮಯದಲ್ಲಿ ನಮ್ಮ ಶಾಲೆಯ ಆಡಳಿತ ಕಾರ್ಯಕ್ರಮಗಳನ್ನು 2 ವರ್ಷಗಳಿಂದ ಯಶಸ್ವಿಯಾಗಿ ನಿರ್ವಹಿಸುತ್ತಿರುವ ನಮ್ಮೆಲ್ಲರ ಪ್ರೀತಿಯ ಆಡಳಿತಗಾರಿಯಾಗಿ ಶ್ರೀಮತಿ ಸುಮನಾ ಹೆಗಡೆ ಅವರಿಗೆ ವಿಶೇಷ ಧನ್ಯವಾದಗಳು. ಶಾಲೆಯ ಲೆಕ್ಕಪತ್ರ, ದಾಖಲೆ ಪತ್ರಗಳು, ಮಕ್ಕಳ ಪ್ರವೇಶನ, ಶಿಕ್ಷಕರ ಸಭೆ ಹೀಗೆ ಬೇರೆಲ್ಲ ಕೆಲಸಗಳನ್ನು ಸರಾಗವಾಗಿ ನಡೆಸಿಕೊಂಡು ನಮ್ಮ ಶಾಲೆಯ ಯಶಸ್ವಿಗೆ ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ. ನಿಮ್ಮ ಈ ಸಮಯ ಹಾಗೂ ಪರಿಶ್ರಮಕ್ಕೆ ಶಾಲೆಯ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ದಯವಿಟ್ಟು ವೇದಿಕೆಗೆ ಬಂದು ಶಾಲೆಯ ಕಡೆಯಿಂದ ಈ ಒಂದು ಸಣ್ಣ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಶಕುಂತಲಾ ಕ್ಲಾಸ್ನ ಮಕ್ಕಳು ವೇದಿಕೆಗೆ ಬಂದು ಈ ಒಂದು ಸಣ್ಣ ಕಿರುಕಾಣಿಕೆಯನ್ನು ಸುವರ್ಣ ಅವರಿಗೆ ಕೊಡ್ಬೇಕಂತ ಕೇಳ್ಕೊಂತೀನಿ. ಹಾಗೆ ಶಕುಂತಲಾ ಮೇಡಮ್ ಕ್ಲಾಸ್ನ ಮಕ್ಕಳು ಅಕ್ಷರಕಲ್ಲ 1 ಯಶಸ್ವಿಯಾಗಿ ಪೂರ್ಣಗೊಳಿಸಿ ಪ್ರಮಾಣ ಪತ್ರವನ್ನು ಪಡೆಯುತ್ತಿದ್ದಾರೆ. ಮನಸ್ವಿ, ಅನಗ, ಈಶಾನ್, ರಿಷಬ್, ಶ್ರಿಯಾ ಎಲ್ಲಾ ಮಕ್ಕಳು ವೇದಿಕೆಗೆ ಬರಬೇಕು. ಮನಸ್ವಿ, ಅನಗ,
ಇನ್ಶಾನ್, ರಿಷಬ್, ಶ್ರಿಯಾ. ಈ ಸಂದರ್ಭದಲ್ಲಿ ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ಇಂಡಿಯಾನಾದಿಂದ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆಂದು ಬಂದಿರುವ ಡಾಕ್ಟರ್ ನಾಗರಾಜ್ ಸರ್ ಮತ್ತು ಶ್ರೀಮತಿ ಉಮಾ ಮೇಡಮ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ನಾವು ಮೊದಲು 2 ವರ್ಷಗಳು ಇಂಡಿಯಾನಾ ತಂಡದೊಂದಿಗೆ ಕೆಲಸ ಮಾಡಿದ್ದೆವು. ಆ ಸಂದರ್ಭದಲ್ಲಿ ನಮ್ಮನ್ನು ಪ್ರೋತ್ಸಾಹಿಸಿ ಶಿಕಾಗೋ ಶಾಲೆಯನ್ನು ಆರಂಭಿಸಲು ಹಾಗೂ ಯಶಸ್ವಿಯಾಗಿ 2 ವರ್ಷಗಳು ಪೂರ್ಣಗೊಳಿಸಲು ಬೆಂಬಲಿಸಿದ ಡಾಕ್ಟರ್ ನಾಗರಾಜ್ ಸರ್ ಮತ್ತು ಶ್ರೀಮತಿ ಉಮಾ ಮೇಡಮ್ ವೇದಿಕೆಗೆ ಬಂದು ಶಿಕಾಗೋ ಸವಿಕನ್ನಡ ಶಾಲೆಯ ವತಿಯಿಂದ ಈ ಒಂದು ಸಣ್ಣ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಸುಮನ ಮತ್ತು ಪೂನಂ ಅವರು ವೇದಿಕೆಗೆ ಬರಬೇಕು. ಹಲೋ, ನಮಸ್ಕಾರ. ಬಹಳ ಹೊತ್ತ ಈಗಾಗಲೇ ಎಲ್ಲರಿಗೂ ಆಗಲೇ ಅನಿಸುತ್ತೆ. ದಯವಿಟ್ಟು ಒಂದು ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡೋಣ. ಎಲ್ಲರೂ ಮಕ್ಕಳೆಲ್ಲ ಕೇಳಿ ಇಲ್ಲಿ. ಹಲೋ ಮಕ್ಕಳೆಲ್ಲ, ಓ ಹೇಳಿ. ಒನ್ ಮೋರ್ ಟೈಮ್. ಓ ವೈಟಲ್ ಕೆಪಾಸಿಟಿ ಚೆನ್ನಾಗಿದೆ. ಇನ್ನೊಂದು ಒನ್ ಮೋರ್. ಗೆಟ್ ಯುವರ್ ಅಟೆನ್ಷನ್ ಅಷ್ಟೇ. ನೋಡಿ, ನಾವು ಒಂದು ಸ್ಮಾಲ್ ಸಿಟಿ ಇಂಡಿಯಾನಾ ಸ್ಟೇಟ್ ಇಂದ ಬಂದಿರೋದು. ನಮ್ಮ ಸಿಟಿ ಕಾರ್ಮೆಲ್ ಅಂತ, ಆಮೇಲೆ ಬಿಲಾಂಗ್ ಟು ಇಂಡಿಯಾನಾಪೊಲಿಸ್. ಸೊ ನಾವು 2014 ಇಂದ ಶಾಲೆ ನಡೆಸ್ತಾ ಇದ್ವಿ. ಸೊ ದಿಸ್ ಇಸ್ 11 years ಆಯ್ತು. ಆಮೇಲೆ ಇವೆಂಚುಲಿ ನಾವು ಫಸ್ಟ್ ಶುರು ಆದಾಗ ನಮ್ಗೆ ಯಾವುದು ಸಿಲೆಬಸ್ ಇರಲಿಲ್ಲ, ಏನೂ ಇರಲಿಲ್ಲ. ಯಾರಿಗೇನು ಗೊತ್ತಾಗುತ್ತೆ ಅದನ್ನೆಲ್ಲ ಪ್ರಿಂಟ್ ಹಾಕೊಂಡು ಎಲ್ಲ ತೋರಿಸ್ತಾ ಇದ್ದು. ಆಮೇಲೆ ಬೇಸ್ಮೆಂಟ್ ಅಲ್ಲಿ ಶುರು ಮಾಡಿದ್ದು. ಇವೆಂಚುಲಿ ವಿ ಜಾಯಿನ್ಡ್ ಕನ್ನಡ ಅಕಾಡೆಮಿ. ಆಮೇಲೆ ಏನಾಯ್ತು, 2021 ಅಲ್ಲಿ ನಮ್ಗೆ ಶಿಕಾಗೋದಿಂದ ಕೆಲವು ಇಂಟ್ರೆಸ್ಟಿಂಗ್, ತುಂಬಾ ಇಂಟ್ರೆಸ್ಟ್ ಇರೋ ಟೀಚರ್ಸ್ ನಾವು ಇಲ್ಲಿ ಕನ್ನಡ ಶುರು ಮಾಡ್ಬೇಕು ಅಂತಿದ್ದೀವಿ, ಸಹಾಯ ಮಾಡ್ತೀರಾ ಅಂತ ನಾವು ಅಂದ್ಕೊಂಡು, ಇಲ್ಲ ನಾವು ಸಣ್ಣ ನದಿ ಇದ್ದಂಗೆ, ದೊಡ್ಡ ಸಮುದ್ರ ಇದ್ದಂಗೆ, ನಾವೇನ್ ಮಾಡಕ್ಕಾಗುತ್ತೆ ನಿಮಗೆ. ಬಟ್ ಅವ್ರು ಜಾಯಿನ್ ಆದ್ರು, ನಮ್ಮ ಕನ್ನಡ ಇಂಡಿಯಾನಾಗೆ ಜಾಯಿನ್ ಆಗ್ಬಿಟ್ಟು ನಾವು ವಿ ಗ್ರೋ ಟುಗೆದರ್. ಆಕ್ಚುಲಿ ಜಾಯಿಂಟ್ ಫ್ಯಾಮಿಲಿ ತರ ನಾವು ವಿ ಗ್ರೋ, ಬಟ್ ಟು ಎಕ್ಸ್ಟೆಂಡ್ ದಟ್ ತುಂಬಾ ದೊಡ್ಡದಾಗ್ಬಿಟ್ಟು ಫ್ಯಾಮಿಲಿ. ವಿ ಹ್ಯಾಡ್ ಟು ಡಿವೈಡ್ ಅವರ್ ಫ್ಯಾಮಿಲಿ. ಸೊ ನಮ್ದೇನಾಯ್ತು, ನಾವು ಫಸ್ಟ್ ಶುರು ಮಾಡಿದಾಗ 10-15 ಮಕ್ಕಳಿಂದ ಶುರು ಮಾಡಿದ್ದು. ನಮ್ದು 58 ಮಕ್ಕಳಾದ್ರು. ಇನ್ನ ಕೆನ್ ಇಮ್ಯಾಜಿನ್ ಶಿಕಾಗೋದಲ್ಲಿ ಎಷ್ಟು ಮಕ್ಕಳಾಗೋದು ಅಂತ ನಮಗೆ ಭಯ ಆಗ್ಬಿಟ್ರು. ಏನಪ್ಪಾ ಇದು, ಬೇಗ ಡಿವೈಡ್ ಮಾಡೋದು ಒಳ್ಳೆಯದು ಅಂತ. ಆಮೇಲೆ ಅವರು, ಇಲ್ಲ ಸರ್ ನಮಗೆ ಕಾನ್ಫಿಡೆನ್ಸ್ ಇಲ್ಲ, ಇದು ಮಾಡೋದು. ಅದಕ್ಕೆ ಉಮಾ ಶಿ ಟುಕ್ ಲಾಟ್ ಆಫ್ ಇಂಟ್ರೆಸ್ಟ್. ನಾನು ಮಾಡ್ತೀನಿ, ನೀವೇನು ವರಿ ಮಾಡಬೇಡಿ ಅಂದ್ಬಿಟ್ಟು. ಇವತ್ತು ನನಗೆ ನಗಬೇಕು ಅಳಬೇಕು ಗೊತ್ತಾಗ್ತಾ ಇಲ್ಲ, ಎಷ್ಟು ದೊಡ್ಡದಾಗಿ ಬಂದಿದೆ ಶಾಲೆ. ಇನ್ನೊಂದೇನಪ್ಪ ಅಂದ್ರೆ, ಮನೆಯೇ ಮೊದಲ ಪಾಠಶಾಲೆ, ಅದನ್ನ ಮಾತ್ರ ಮರಿಬೇಡಿ. ಯಾಕೆಂದ್ರೆ ಒಂದು ವಾರದಲ್ಲಿ ಒಂದು ಗಂಟೆ ಟೀಚರ್ಸ್ ಹೇಳ್ಕೊಡ್ಬೋದು ಅಷ್ಟೇನೆ, ಬಟ್ ನೀವು ಮನೆಯಲ್ಲಿ ಏನ್ ಹೇಳ್ತೀರಾ ಅದು ಇಂಪಾರ್ಟೆಂಟ್. ಸೊ ಇಲ್ಲಿ ಹೆಂಗಂದ್ರೆ 3 pillars. ಒಂದು ಟೀಚರ್ಸ್, ಇನ್ನೊಂದು ಪೇರೆಂಟ್ಸ್, ಇನ್ನೊಂದು ಮಕ್ಕಳು. ಇವು 3 ಜನನು ಕಲಿತ್ರೆ ಅದು ಕನ್ನಡ ಒಂದು ಬೆಳೀತದೆ. ನನಗೆ ಮೊನ್ನೆ ನಮ್ಮ ಸ್ನೇಹಿತರ ಮಗ ಒಬ್ಬ ಬೆಂಗಳೂರಿಂದ ಬಂದಿದ್ದ. ಅವ್ರು ಹೇಳ್ತಾ ಇದ್ರು ಅವನಿಗೆ ಕನ್ನಡ ಬರಲ್ಲ ಅಂತ. ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿರೋದು, ಆ ಸ್ಥಿತಿಗೆ ಹೋಗಿದೆ. ಹಂಗಿದ್ದಾಗ ನಾವಿಲ್ಲಿ ಇಷ್ಟೊಂದು ಪ್ರೋತ್ಸಾಹ ಮಾಡಿ ನಾವು ಕನ್ನಡ ಕಲಿಸ್ತಿರೋದು ಬಹಳ ಖುಷಿ ಆಗುತ್ತೆ. ಇದೇ ತರ ಮುಂದುವರಿಲಿ, ಇನ್ನೂ ದೊಡ್ಡದಾಗಿ ಬೆಳೆದು ಇನ್ನೂ ಜಾಸ್ತಿ ಮಕ್ಕಳನ್ನ ರಿಕ್ರೂಟ್ ಮಾಡಿ ಇವತ್ತಿನ ದಿವಸ ಈ ಕನ್ನಡ ಅಕಾಡೆಮಿ ಇಸ್ grown in over 20 countries. So far, I think there are 1,700 schools all over the world. So we have one syllabus, one curriculum ಇದೆ, ಅದನ್ನು ಫಾಲೋ ಮಾಡ್ತಾ ಇದ್ದೀವಿ. ಅವರು ಎವ್ರಿ ಟೈಮ್ ದೇ ಆರ್ ಇಂಪ್ರೂವಿಂಗ್, ಎವ್ರಿ ಇಯರ್ ದೇ ಆರ್ ಇಂಪ್ರೂವಿಂಗ್ ಮಾಡ್ತಾ ಇದ್ದಾರೆ. ಸೊ ನಮಗೆ ನಮ್ಮಿಂದ ನಿಮಗೆ ಸಹಾಯ ಆಯ್ತು ಅನ್ನೋದ್ರ ಬದಲು ಈ ಸಹಾಯ ಮಾಡ್ಲಿಕ್ಕೆ ಅವಕಾಶ ಕೊಟ್ಟರಲ್ಲ ನೀವು ಅಂತ ನಮಗೆ ಸಂತೋಷ ಆಗ್ತಾ ಇದೆ ಅಷ್ಟೇ.
ಈ ಕಾರ್ಯಕ್ರಮವನ್ನು ಮುಂದುವರಿಸಲು ಶ್ರೀ ಗಿರೀಶ್ ಆರಾಧ್ಯ ಅವರನ್ನು ವೇದಿಕೆಗೆ ಕರೆಯುತ್ತಿದ್ದೇನೆ. ನಮಸ್ಕಾರ. ಇಲ್ಲಿ ಬಂದಿರುವಂತಹ ಚಿಕಾಗೋ ಸವಿಕನ್ನಡ ಶಾಲೆಯ ಮಕ್ಕಳಿಗೆ, ತಂದೆ ತಾಯಂದಿರಿಗೆ, ಅಜ್ಜಿ ತಾತಂದರಿಗೆ, ಅಕ್ಕ ತಂಗಿರಿಗೆ ಎಲ್ಲರಿಗೂ ಕೂಡ ತುಂಬ ಸುಸ್ವಾಗತ. ಕನ್ನಡ ಅಕಾಡೆಮಿ ತನ್ನ ಎಲ್ಲ ಶಾಲೆಗಳಲ್ಲಿ ಸ್ವಯಂ ಸೇವಕ ಗುರುತಿಸುವಿಕೆ ಪ್ರಕ್ರಿಯೆಯನ್ನು ಪರಿಚಯಿಸಿದೆ. ಇದು ಕನ್ನಡ ಕಲಿಕೆ ಮತ್ತು ಅಭಿವೃದ್ಧಿಯ ಕಡೆಗೆ ಅವರ ಉತ್ಸಾಹ ಮತ್ತು ಕಠಿಣ ಪರಿಶ್ರಮಕ್ಕಾಗಿ ಬೋಧಕ ಮತ್ತು ಬೋಧಕೇತರ ಸ್ವಯಂ ಸೇವಕರನ್ನ ಗೌರವಿಸುತ್ತದೆ. ಅಂದರೆ ಟೀಚರ್ಸ್ ಮತ್ತು ನಾನ್ ಟೀಚರ್ಸ್ನ ಯಾರು ವಾಲಂಟಿಯರ್ ವರ್ಕ್ ಮಾಡ್ತಾರೆ ಅವ್ರನ್ನ ರೆಕಗ್ನೈಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕನ್ನಡ ಅಕಾಡೆಮಿ ಹಮ್ಮಿಕೊಂಡಿದೆ. ಈ ವರ್ಷದಿಂದ ಪ್ರಕ್ರಿಯೆ ಶುರು ಮಾಡಿದೆ. ಗುರುತಿಸುವಿಕೆಯ ಮಾನದಂಡಗಳು ಅಂತಂದರೆ ದ ಕ್ರೈಟೀರಿಯಾ ಫಾರ್ ರೆಕಗ್ನೈಸಿಂಗ್ ಅಂತಂದರೆ 3 ಅವಧಿಗಳ ಪೂರ್ಣಗೊಳಿಸುವಿಕೆ. ಅಂದರೆ 3 ಅವಧಿಗಳಂದರೆ 3 ವರ್ಷ ಅದನ್ನು ಪೂರ್ಣಗೊಳಿಸಬೇಕು. ಯಾವುದರಲ್ಲಿ ಅಂದರೆ ಡೆಮೋ ಕ್ಲಾಸ್ ಸೆಷನ್ಸ್ ನಡೆಸೋದಾಗಲಿ, ಮತ್ತು ಶಿಕ್ಷಕರ ತರಬೇತಿ, ಟೀಚರ್ಸ್ ಟ್ರೈನಿಂಗು, ಮತ್ತು ಗೂಗಲ್ ಕ್ಲಾಸ್ ರೂಮ್ ತರಬೇತಿ, ಗೂಗಲ್ ಕ್ಲಾಸ್ ರೂಮ್ ಟ್ರೈನಿಂಗು, ಮತ್ತು ವರ್ಷದಲ್ಲಿ ಪ್ರತಿ ವರ್ಷ ಕನಿಷ್ಠ ಅಂತಂದರೆ 40 ಸ್ವಯಂ ಸೇವಕ ಗಂಟೆಗಳು, ಅಂತಂದರೆ 40+ hours ಆಫ್ ವಾಲಂಟಿಯರ್ ವರ್ಕ್ ದೇ ಹ್ಯಾಡ್ ಡೆಡಿಕೇಟ್ ಟು ಕಂಡಕ್ಟ್ ಕನ್ನಡ ಕ್ಲಾಸ್. ಸೊ ಈ ಕ್ರೈಟೀರಿಯಾ ತಗೊಂಡು, ಈ ಮಾನದಂಡಗಳನ್ನ ತಗೊಂಡು ಕನ್ನಡ ಅಕಾಡೆಮಿ ನಮ್ಮ ಶಿಕಾಗೋ ಶಾಲೆಯಿಂದ 5 ಟೀಚರ್ಸ್ನ ರೆಕಗ್ನೈಸ್ ಮಾಡಿದೆ. ಮೊದಲನೇದಾಗಿ ಯಾರಿರ್ಬೋದು ನಿಮ್ಮ ಪ್ರಕಾರ? ಯಾರ ಹೆಸರು ಹೇಳಿ? ಭವ್ಯ, ಕರೆಕ್ಟ್. ಭವ್ಯ ನಂಜುಂಡಯ್ಯರ್ ಅವರಿಗೆ ಕನ್ನಡ ಅಕಾಡೆಮಿಯಿಂದ ವಾಲಂಟಿಯರ್ ಸರ್ಟಿಫಿಕೇಟ್, ಸ್ವಯಂ ಸೇವಕ ಸರ್ಟಿಫಿಕೇಟ್ನ ಕೊಟ್ಟಿದೆ. ಅದಕ್ಕೆ ಡಾಕ್ಟರ್ ನಾಗರಾಜ್ ಮತ್ತು ಅವರ ಮಿಸಸ್ ಅವರು ಬಂದು, ಓಕೆ ಆಯ್ತು. ಭವ್ಯ ನಂಜುಂಡಯ್ಯರ್, ಸುಮನಾ ಭಟ್, ಪೂನಂ ಪಾಟೀಲ್, ಶಕುಂತಲಾ ಪಂಚಕಾಲ ಮತ್ತು ಲೋಕೇಶ್ ಲಿಂಗಯ್ಯ ಇವರು 40 hours ಪ್ಲಸ್ ಪ್ರತಿ ವರ್ಷ ವಾಲಂಟಿಯರ್ ವರ್ಕ್ ಮಾಡಿದ್ದಾರೆ. ಮತ್ತೆ ಎಲ್ಲ ತರಬೇತಿಯನ್ನು ಕೊಟ್ಟಿದ್ದಾರೆ. ಸ್ವಲ್ಪ ದೂರ ಬೇಕು. ಎಲ್ಲರಿಗೂ, ಎಲ್ಲ ವಾಲಂಟಿಯರ್ಸ್ ಕೂಡ ಧನ್ಯವಾದಗಳು. 4 ವರ್ಷದಿಂದ ಸತತವಾಗಿ ಮಾಡ್ಕೊಂಡು ಬಂದಿದ್ದೀರಾ. ತುಂಬಾ ಧನ್ಯವಾದಗಳು. ಈಗ ಮತ್ತೊಂದು ಅನೌನ್ಸ್ಮೆಂಟು. ಶ್ರೀಮತಿ ಭವ್ಯ ನಂಜುಂಡಯ್ಯರ್ ಕಳೆದ 4 ವರ್ಷಗಳಿಂದ ಕನ್ನಡದ ಶಿಕ್ಷಕಿಯಾಗಿ ಶಿಕಾಗೋ ಮಕ್ಕಳಿಗೆ ಕನ್ನಡವನ್ನು ಕಲಿಸ್ತಾ ಇದ್ದಾರೆ. ಅವರು ಕೇವಲ ನಿಷ್ಠಾವಂತ ಶಿಕ್ಷಕಿ ಮಾತ್ರವಲ್ಲ, ನಮ್ಮ ಶಾಲೆಯ ಉಪನಿರ್ದೇಶಕಿಯಾಗಿ ಅವರ ಶಿಕ್ಷಣದ ಕರ್ತವ್ಯಗಳ ಜೊತೆಗೆ ಬೇರೆ ಶಿಕ್ಷಕರಿಗೆ ಮಾರ್ಗದರ್ಶನ ಮಾಡುತ್ತಾ ಪರೀಕ್ಷಾ ತಯಾರಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಭವ್ಯ ಅವರ ತರಗತಿ ಮಕ್ಕಳು ವೇದಿಕೆ ಬಂದು ಶಾಲೆ ಪರವಾಗಿ ಈ ಸಣ್ಣ ನೆನಪಿನ ಕಾಣಿಕೆಯನ್ನು ಕೊಡಬೇಕಾಗಿ ಕೋರುತ್ತೇವೆ. ನನ್ನ ಅನುಭವದ ಪ್ರಕಾರ ಯಾವಾಗ ಡೇ ಟೈಮಲ್ಲಾಗಲಿ, ಸಾಯಂಕಾಲ ಆಗಲಿ, ರಾತ್ರಿ ಆಗಲಿ, ಯಾವಾಗ ಕಾಲ್ ಮಾಡಿದ್ರೆ ಭವ್ಯ ಆನ್ಸರ್ ಮಾಡ್ತಾರೆ. ಏನೇ ಹೆಲ್ಪ್ ಬೇಕಂದ್ರೆ ಅವ್ರು ಆನ್ಸರ್ ಮಾಡ್ತಾರೆ. ಈ 24/7 ಧನ್ಯವಾದಗಳು ಭವ್ಯ ಅವರೇ, ನಿಮ್ಮ ಸೇವೆಗೆ ಧನ್ಯವಾದಗಳು. ಮುಂದೆ ಬನ್ನಿ.
ಧನ್ಯವಾದಗಳು ಗಿರೀಶ್ ಸರ್. ಈಗ ಒಂದು ನಾಟಕ ನೋಡೋಣ ಬನ್ನಿ. ವರ್ಷ ಟೀಚರ್ ಕ್ಲಾಸ್ ಅವರಿಂದ. ನಾಟಕ ಹೆಸರು ಕನ್ನಡ ಶಾಲೆಯಲ್ಲಿ ಅಸಾಧ್ಯ ಮಕ್ಕಳು. ಪಾರ್ಟಿಸಿಪೇಟಿಂಗ್ ಕಿಡ್ಸ್ ಆಯುಷ್, ಲೀಲಾ, ಫರಿಯಾನ್, ಮಾನ್ವಿ ಮತ್ತು ಧೀಮಂತ್. ಎಲ್ಲರೂ ಬೆಳಗ್ಗೆ ಎದ್ದು ರೆಡಿಯಾಗಿ ಶಾಲೆಗೆ ಬರುತ್ತಾರೆ. ಇವತ್ತು ಕನ್ನಡ ಕ್ಲಾಸ್ಗೆ ಹೊಸ ಟೀಚರ್ ಬಂದಿದ್ದಾರೆ. So that this is a new teacher. Okay, you know, the new teacher is that girl who is wearing that beautiful dress, and they're all our mothers, all the ones that are sitting on ಆಗೋ ಎಲ್ಲ ನೋಡಿದೆ. ನನ್ನ ಸಣ್ಣಗೆ ವ್ಯಾಕ್ಸಿನ್ ಆಗುತ್ತೆ. ಈಗ ಒಬ್ಬೊಬ್ಬರಾಗಿ ಇಂಟ್ರೊಡ್ಯೂಸ್ ಮಾಡ್ಕೊಳ್ತೀರಾ? ನಾನು ತುಂಬಾ ಚ್ಯೂಟಿ. ನನ್ನ ಹೆಸರು ಸ್ವಾತಿ. ನೈಸ್, ವೆಲ್ಕಮ್ ಸ್ವಾತಿ. ನಾನು ಚಿಕಾಗೋ ಎಲ್ಲ ನೋಡಿದೆ ಮಿಸ್. ತುಂಬಾ ಚೆನ್ನಾಗಿತ್ತು. ಓ, ನಾವಿಬ್ರು ಸೇಮ್. ನನ್ನ ಹೆಸರು ಯಶ್ಮಾನಿ. ಶ್ರೀಕೃಷ್ಣ red dress. ಓ, ನಿನ್ನ ಹೆಸರು ಕೃಷ್ಣನಾ? ವೆರಿ ಗುಡ್. Not the one that's actually wearing that beautiful dress. ಮೈಸೂರು ಅರಮನೆ ನೋಡಿದೆ, ಸಾಮಾನ್ಯ ಬೆಟ್ಟ ನೋಡಿದೆ. ತುಂಬಾ ಚೆನ್ನಾಗಿ. ಸೂಪರ್ ಕೃಷ್ಣ. ಪ್ರಾಣಿಗಳು ತುಂಬಾ ಇಷ್ಟ. ನನ್ನ ಹೆಸರು ವಿಷ್ಣು. ವಾವ್, ಚೆನ್ನಾಗಿದೆ. ನಾನು ಮತ್ತೆ ತಂಗಿ ಆಶು ಮತ್ತು ಸಮಂತ ಹೋಗುತ್ತೆ. ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಓ ವಾವ್. The class is so weird making like ನನಗೆ ಎಷ್ಟು ಕಾಲ ಬಂದ ನೀಡಿ. so this is all my sisters. ನೈಸ್, ವೆಲ್ಕಮ್ ಲೀಲಾ. Friends. ನಾನು ಎಲ್ಲಿಯಲ್ಲಿ ಅಜ್ಜಿ ಮನೆ ಹೋಗಿದ್ದೆ, ಮಾವಿನ ಹಣ್ಣು ತಂದೆ, ನನಗೆ ತುಂಬ ಇಷ್ಟ ಆಯಿತು. ವಾವ್, ಖುಷಿ ಆಯ್ತು ನಿಮ್ಮೆಲ್ಲನ ಮೀಟ್ ಮಾಡಿ. ಈಗ ಕನ್ನಡ ಯೂಸ್ ಮಾಡೋಣ. Not teacher. The teacher ಎರಡು ಬಾಳೆಲೆ right there. ನಾವು ನಾಲ್ಕು ಅನ್ನ ಹಾಕು. 6 ಬೇಳೆ ಸಾರು. 7 8 ಬರೆಯಕ್ಕೆ 8. ಊಟದ ಆಟ. ನೀವೆಲ್ಲ ತುಂಬಾ ಚೋಟಿ ಮಕ್ಕಳು. ಎಲ್ಲರಿಗೂ ಒಂದು ಚಾಕ್ಲೇಟ್ ಗಿಫ್ಟ್ ಕೊಡಿದ್ದೀನಿ. ಇವತ್ತು ಕ್ಲಾಸ್ ಇಷ್ಟೇ. ನಾಳೆ ಸಿಗೋಣ. ಬಾಯ್. ಹೇಗಿತ್ತು? ನನಗಂತೂ ಇಷ್ಟ ಆಯಿತು. ಥ್ಯಾಂಕ್ ಯು ವರ್ಷ ಮ್ಯಾಮ್ ಟೀಮ್. ಇವಾಗ ಒಂದು ಡ್ಯಾನ್ಸ್ ಅನುರಾಗ್. ಜೈ ಜೈ ಬಜರಂಗಿ.
ಒಂದು ಗ್ರೂಪ್ ಹಾಡು from Pushpa Madam class in the ಆನೆ ಬಂತೊಂದ್ ಆನೆ and ಬಾ ಬಾರೆ ಗುಬ್ಬಿ ಮರಿ. ಹಾಡುವವರು ಆರ್ವಿ, ಅಗ್ನಿ, ಆತ್ರೆ, ದಿವಿತ್ ಮತ್ತು ಚಾರ್ವಿ. Come front, come front. Come front, come front. ಆನೆ ಬಂತೊಂದಾನೆ, ನೂರು ಬಂದಿಯಾನೆ, ಕಪ್ಪು ಬಣ್ಣ ಆನೆ, ದೊಡ್ಡ ಹೊಟ್ಟೆಯ ಆನೆ, ಸಣ್ಣ ಕಣ್ಣ ಆನೆ, ಅಗಲ ಕಿವಿಯ ಆನೆ, ಉದ್ದ ಸುಂಡಿಲ ಆನೆ, ಚೂಪು ದಂತದ ಆನೆ, ಮೂಟು ಬಣ್ಣನ ಆನೆ, ಶಕ್ತಿಶಾಲಿ ಆನೆ. ಗುಬ್ಬಿ ಮರಿ ತಂದಿರುವೆ ಕಲ್ಲೆಪುರಿ, ಇಬ್ಬರು ತಿನ್ನೋಣ ಬಾರಿ ಗುಬ್ಬಿ ಮರಿ. ಅವಲಕ್ಕಿ ಹುರಿಗಲು ತಂದಿರುವೆ ಸ್ವಲ್ಪ ತಾಳು, ಇಬ್ಬರು ತಿನ್ನೋಣ ಬಾರಿ ಗುಬ್ಬಿ ಮರಿ. ಅಮ್ಮನ್ನ ಕೇಳ್ತೀನಿ ಕೊರದಿದ್ರಿ ಅದೇನಿ, ಹೇಗಾಸು ತರ್ಸನಿ ಬಾರಿ ಗುಬ್ಬಿ ಮರಿ. ನಮಸ್ಕಾರ. ಥ್ಯಾಂಕ್ ಯು ಚಾನ್ಸ್, ತುಂಬಾ ಚೆನ್ನಾಗಿ ಹಾಡಿದ್ದೀರಿ. ಇವಾಗ ಕತೆ ಕೇಳೋ ಸಮಯ. ಬನ್ನಿ ಎಲ್ಲರೂ ಆಶಾ ಮ್ಯಾಮ್ ಕ್ಲಾಸಿನ ಮಕ್ಕಳು ಕಥೆಯನ್ನು ಕೇಳೋಣ. ಬ್ರಾಹ್ಮಣ ಮತ್ತು ಪ್ರಾಣಿಗಳು, ಶ್ರೀ ಆದಿತ್ಯ ರೆಡ್ಡಿ ಮತ್ತು ಗೌತಮ್ ರಂಜಾಲ್ ಅವರಿಂದ. ಮತ್ತು ಅಕ್ಬರ್ ಮತ್ತು ಬೀರ್ಬಲ್ ಕತೆ ಆದ್ಯ ಮಹೇಶ್ ಅಂಡ್ ಸುದೇಶ್ನ ಬೇಗಂ. ಒಂದು ಊರಿನಲ್ಲಿ ಒಬ್ಬ ಬ್ರಾಹ್ಮಣ ಇದ್ದನು. ಅವನು ಒಳ್ಳೆ ಮನುಷ್ಯ. ಒಂದು ದಿನ ಅವನು ಕಾಡಿಗೆ ಹೋದನು. ಅಲ್ಲಿ ಒಂದು ಹುಲಿ ಪಂಜರದಲ್ಲಿ ಸಿಕ್ಕಿ ಬಿದ್ದಿತ್ತು. ಹುಲಿ ಬ್ರಾಹ್ಮಣನನ್ನು ನೋಡಿ ಹೆಲ್ಪ್ ಮಾಡಿ ಎಂದು ಕೇಳಿತ್ತು. ಬ್ರಾಹ್ಮಣನಿಗೆ ಶಾಕ್ ಆಯಿತು, ಕೇಳಾಯಿತು. ಹುಲಿ ಏನು ಮಾಡುವುದಿಲ್ಲ ಅಶ್ಯೂರೆನ್ಸ್ ಕೊಟ್ಟಿತ್ತು. ನಾನು ನಿನಗೆ ಯಾವಾಗಲೂ ಗ್ರೇಟ್ಫುಲ್ ಇರುತ್ತೇನೆ ಎಂದು ಹೇಳಿತ್ತು.
ಶಾಕ್ ಆಯಿತು. ನಾನು ನಿನ್ನನ್ನು ಹೆಲ್ಪ್ ಮಾಡಿದ್ದೇನೆ, ನೀನು ಹೇಗೆ ಮೋಸ ಮಾಡುವುದು ನಯವೇ ಎಂದು ಕೇಳಿದನು. ಅವರು 3 ಪ್ರಾಣಿಗಳನ್ನು ಕೇಳಿದರು. ಮೊದಲನು ಮರ ಹೇಳಿತು, ಮಾನವರು ನನ್ನ ನೆರಳಿನಲ್ಲಿ ಕುಳಿತುಕೊಳ್ಳುತ್ತಾರೆ, ನನ್ನ ಹಣ್ಣು ತಿನ್ನುತ್ತಾರೆ, ಮತ್ತೆ ನನ್ನನ್ನೇ ಕತ್ತರಿಸುತ್ತಾರೆ, ದೈಹಿಕವಿಲ್ಲ. ಮತ್ತೆ ಎಮ್ಮೆ ಹೇಳಿತು, ನನ್ನ ಜೀವನದಲ್ಲಿ ತುಂಬಾ ಕೆಲಸ ಮಾಡಿದೆ, ಆದರೆ ಮಾಲೀಕನು ನನ್ನನ್ನೇ ತಳ್ಳಿ ಹಾಕಿದ, ದಯೆಗೆ ಬಿಟ್ಟುಕೊಳ್ಳಲಿಲ್ಲ. ಸಾರ್ಟ್ರಾಮನ ದುಃಖದಿಂದ ಮುಂದೆ ಹೋಗಿ ಜಾಕಲಿಗೆ ಕತೆ ಹೇಳುತ್ತಾನೆ. ಜಾಕಲಿಗೆ ಕತೆ ಅರ್ಥ ಆಗದಂತೆ ಆಕ್ಟ್ ಮಾಡುತ್ತೆ. ಅದಕ್ಕೆ ಬ್ರಾಹ್ಮಣ ಜಾಕಲನ್ನು ಹುಲಿ ಹತ್ತಿರ ಕರೆದುಕೊಂಡು ಹೋದನು. ಜಾಕಲ್ ಹುಲಿಯನ್ನು ತನ್ನ ವಿಷಯ ಹೇಳು ಎಂದು ಕೇಳಿತ್ತು. ಹುಲಿ ಜಾಕಲಿಗೆ ತನ್ನ ವಿಷಯ ಹೇಳಿತ್ತು. ಮತ್ತೆ ಜಾಕಲಿಗೆ ಕತೆ ಅರ್ಥ ಆಗದಂತೆ ಆಕ್ಟ್ ಮಾಡುತ್ತೆ. ಅದಕ್ಕೆ ಜಾಕಲ್ ಹುಲಿಯನ್ನು ಆಕ್ಟ್ ಮಾಡಿದ್ದು, ಫಸ್ಟ್ ಇದು ತೋರಿಸು. ಮತ್ತೆ ಹುಲಿ ಪಂಜರದಲ್ಲಿ ಹೋಗಿತ್ತು. ಮತ್ತೆ ಜಾಕಲ್ ಪಂಜರ ಮುಚ್ಚಿತ್ತು. ಮತ್ತೆ ಹುಲಿ ಪಂಜರದಲ್ಲಿ ಸಿಕ್ಕಿಬಿದ್ದಿತ್ತು. ಬ್ರಾಹ್ಮಣ ಖುಷಿಯಿಂದ ಜಾಕಲಿಗೆ ಥ್ಯಾಂಕ್ ಯು ಹೇಳಿ ಮುಂದೆ ಹೋದನು. ದಿ ಎಂಡ್. ಮೊರಲ್ ಇಸ್, ಉಪಕಾರ ಮಾಡಿದವರಿಗೆ ಅಪಕಾರ ಮಾಡಬಾರದು. Which means one should not neglect those who have done good to them. ಒಂದು ಕಿಂಗ್ಡಮ್ ಅಲ್ಲಿ ಒಂದು ರಾಜ ಇದ್ರು. ಆ ರಾಜದ ಹೆಸರು ಅಕ್ಬರ್ ಅಂತ. ಅದೇ ಕಿಂಗ್ಡಮ್ ಅಲ್ಲಿ ಒಂದು ಮಿನಿಸ್ಟರ್ ಇದ್ರು. ಆ ಮಿನಿಸ್ಟರ್ ಹೆಸರು ಬಿರ್ಬಲ್ ಅಂತ. ಒಂದ್ ದಿವಸ ಬಿರ್ಬಲ್ ಕಿಂಗ್ಡಮ್ಗೆ ಲೇಟರ್ ಬಂದ್ರು. ಅಕ್ಬರ್ ಕೇಳಿದ್ರು, ಯಾಕೆ ಇಷ್ಟು ಲೇಟರ್ ಬಂದಿದ್ಯಾ ಬಿರ್ಬಲ್? ಬಿರ್ಬಲ್ ಹೇಳಿದ್ರು, ಅಯ್ಯೋ, ಅದು ನನ್ನ ಮಗ ಅಳ್ತಿದ್ದ, ಅವನ ಸಮಾಧಾನ ಮಾಡಕ್ ತುಂಬಾ ಹೊತ್ತು ಬಂತು. ಅಕ್ಬರ್ ಹೇಳಿದ್ರು, ಎಷ್ಟು ಕಷ್ಟ ಇದೆ ಒಂದು ಮಗು ಸಮಾಧಾನ ಮಾಡಕ್ಕೆ. ಬಿರ್ಬಲ್ ಮನ್ಸಲ್ಲಿ ಒಂದು ಐಡಿಯಾ ಬಂತು. ಬಿರ್ಬಲ್ ಮಗು ತರ ಅಲಕ್ ಶುರು ಮಾಡಿದ್ದ. ಅಕ್ಬರ್ ಸಮಾಧಾನ ಟ್ರೈ ಮಾಡಿದ್ರು, ಆದ್ರೆ ಬಿರ್ಬಲ್ ಕೇಳಿದ್ರು, ಅಪ್ಪ ಅಪ್ಪ, ನಂಗೆ ಹಸು ಬೇಕು. ಅದಕ್ಕೆ ಅಕ್ಬರ್ ಬಿರ್ಬಲ್ಗೆ ಒಂದು ಹಸು ತಂದ್ರು. ಬೀರ್ಬಲ್ ನೋಡ್ಬಿಟ್ಟು ಮತ್ತೆ ಅಳಕ್ ಶುರು ಮಾಡ್ದ. ಅಪ್ಪ ಅಪ್ಪ, ನಂಗೆ ಹಾಲು ಬೇಕು. ಅದಕ್ಕೆ ಅಕ್ಬರ್ ಹಾಲು ತರಿಸ್ಕೊಂಡ. ಹಾಲು ಕೊಟ್ಟ ಬೀರ್ಬಲ್ಗೆ. ಬೀರ್ಬಲ್ ಒಂಚೂರು ಕುಡ್ದ. ಆದ್ರೆ ಮತ್ತೆ ಅಳಕ್ ಶುರು ಮಾಡ್ದ. ಅಕ್ಬರ್ ಕೇಳ್ದ, ಅಯ್ಯೋ, ಈಗೇನ್ ಬೇಕು ಬಿರ್ಬಲ್? ಬೀರ್ಬಲ್ ಹೇಳ್ದ, ಈಗ ಹಾಲು ಹಸು ಮಾಡಿ ವಾಪಸ್ ಹಾಕು. ಅಕ್ಬರ್ ನಕ್ಬಿಟ್ಟು ಹೇಳ್ದ, ಈಗ ಗೊತ್ತು ಬಿರ್ಬಲ್ ಎಷ್ಟು ಕಷ್ಟ ಒಂದು ಮಗು ಸಮಾಧಾನ ಮಾಡಕ್ಕೆ. ತುಂಬಾ ಚೆನ್ನಾಗಿ ಇತ್ತು. ನೆಕ್ಸ್ಟ್ ಇದೇ ಕ್ಲಾಸ್ ಇಂದ ಹಾಡು ಕೇಳೋಣ. ಮರದಲ್ಲಿ ಮಾಡಿದ ಚಲುವಿನ ಗೊಂಬೆ ಮತ್ತು ನಮ್ಮ ಮನೆಯೊಂದು ಸಣ್ಣ ಪಾಪ. ಮರದಲ್ಲಿ ಮಾಡಿದ ಚಲವಿನ ಗೊಂಬೆ, ಕರಚಲ ಕಡಿ ಕೊರೆ ಕೊರೆದಿರ ಗೊಂಬೆ, ದರ ದರ ತಿರುಗುವ ಮಾಡದ ಗೊಂಬೆ, ಹಿರಿಯರು ಮೆಚ್ಚುವ ಗೊಂಬೆ, ಚನ್ನಪಟ್ಟಣದ ಬಣ್ಣದ ಗೊಂಬೆ, ಚಿನ್ನದ ಹಾಗೆ ಹೊಳೆಯುವ ಗೊಂಬೆ, ಬಣ್ಣದ ಹಾಗೆ
ತುಂಬಾ ಚೆನ್ನಾಗಿತ್ತು ಹಾಡುಗಳು. ಇವಾಗ ಮುಂದಿನ ಹಾಡು ಬೈ ಆದ್ಯ ಮಹೇಶ್. Me. My dad in that kitchen. ಮಾದೇವ 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 ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಅಂದಾವರೆ ಮುಂದಾವರೆ ಮತೆದಾವರೆ ಪುಷ್ಪ ಚಮಕ್ಕೆ ಮಾಲೆ ಬೀಳ್ಪತ್ತೆ ಮಾದೇವ ನಿಂಗೆ ಚಮಕ್ಕೆ ಮಾಲೆ ಬೀಳ್ಪತ್ರೆ ತುಳಸಿ ದಳವ ಮಾರಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ತುಪ್ಪಾಲೆ ಬೆಳಗ್ಯುನಿ ತುಪ್ಪಾವ ಕಾಯಿಸಿದ್ನಿ ಕಿತ್ತಾಲೆ ಹಣ್ಣು ತಂದಿದ್ನಿ ಮಾದೇವ ನಿಮ್ಗೆ ಕಿತ್ತಾಲೆ ಹಣ್ಣು ತಂದಿದ್ನಿ ಮಾರಪ್ಪ ಕಿತ್ತಾಡಿ ಬರುವ ಪರಸೆಗೆ ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಧನ್ಯವಾದಗಳು. ಥ್ಯಾಂಕ್ ಯು ಆದ್ಯ. ಇವಾಗ ಸಂಸ್ಕೃತಿ ಹಿರೇಮಠ್ ಒಂದು ಹಾಡು ಹೇಳ್ತಾರೆ. ಸಂಸ್ಕೃತಿ. My name is Sanskrit. ಹಾಸಿಗೆ ತುಂಬ
ಥ್ಯಾಂಕ್ ಯು ಸಂಸ್ಕೃತಿ. ಇವಾಗ ಮತ್ತೆ ಲಿವ್ಯಾ ಮತ್ತು ನಿತ್ಯ ಸಂದೀಪ್ ಫ್ರಮ್ ಪ್ರವೀಣ ಮೇಡಮ್ ಕ್ಲಾಸ್ ಟು ಡೂ ದೇರ್ ಡ್ಯಾನ್ಸ್. ಸ್ಪೆಷಲ್ ಗೆಸ್ಟ್ ಪ್ರವೀಣ ಮೇಡಮ್. ಇವಾಗ ನೆಕ್ಸ್ಟ್ ಸ್ಪೆಷಲ್ ಪ್ರೋಗ್ರಾಮ್ ಇಸ್ ದ ಫ್ಯಾಷನ್ ಶೋ. ಮಾರುತಿಯವರು ಅಭಿ ಸಾಸರ್ಕರ್, ಆಕಾಶ್ ಕುಮಾರ್, ಪ್ರೇರಣಾ ಲೋಕೇಶ್, ಆರ್ನವಿ ರಾವ್, ಸಂಸ್ಕೃತಿ ಹಿರೇಮಠ್ ಮತ್ತು ನಿಯಾನ್ ತಿಮ್ಮಯ್ಯ. ಈ ಕಡೆ ನೋಡಿಲ್ಲಿ.
ಕಮ್ ಕ್ಲೋಸರ್. ಸಂಸ್ಕೃತಿ ಈ ಕಡೆ ನೋಡು. ವೆರಿ ಗುಡ್. ಓಕೆ, ಗುಡ್ ಜಾಬ್. No, it's like this. The boy crosses this, the girl crosses this. ವಾವ್, ಎಷ್ಟು ಚೆನ್ನಾಗಿತ್ತು. ಥ್ಯಾಂಕ್ ಯು. ಇವಾಗ ಇನ್ನೊಂದು ಹಾಡು, ಕುಣಿದಾಡು ಕೃಷ್ಣ ಬೈ ಗೌತಮ್. Like something. It's only 550. Yeah. No, because there's dinner. I think there's dinner. I don't know. Yo, guys, want to race after on Act 20? ಕುಣಿದಾಡು ಕೃಷ್ಣ ಕುಣಿದಾಡು ಕುಣಿದಾಡು ಕೃಷ್ಣ ಕುಣಿದಾಡು ಕವಿಯನು ಮೆಟ್ಟಿ ಬಾಲವ ಬಿಡಿದು ಕುಣಿದಾಡುವ ಪಾದಗಳೊಮ್ಮೆ ಕುಣಿದಾಡು ಕೃಷ್ಣ ಕುಣಿದಾಡು.
ಚೆನ್ನಾಗಿ ಹಾಡೋದಕ್ಕೆ ಥ್ಯಾಂಕ್ ಯು ಗೌತಮ್. ನಮ್ಮ ನೆಕ್ಸ್ಟ್ ಕಾರ್ಯಕ್ರಮ ಇಸ್ ದ ಗ್ರೂಪ್ ಆರ್ಕೆಸ್ಟ್ರಾ ಆನ್ ದ ತಾಯಿ ಶಾರದೆ ಸಾಂಗ್. This is by Brinda Lokesh playing the violin, Riyan Timmaya playing the piano, Atar Kumar playing the guitar, Diksha Kumar playing the violin, ಮತ್ತು Dimant Kumar playing the mridangam. ತುಂಬಾ ಚೆನ್ನಾಗಿ ನುಡಿಸಿದ್ದೀರಿ. ಇವತ್ತಿನ ಕೊನೆ ಸಾಂಗ್ ಅಮ್ಮ ನಿನ್ನ ಎದೆಯಲ್ಲಿ ಹಾಡು ಬೈ ಸುದೇಶ್ನ ಬೇಳು. Mama,
ಎಲ್ಲರೂ ಸ್ವಲ್ಪ ಸೈಲೆಂಟ್ ಆಗಿರಿ. ಆ ಕಡೆಯಿಂದಲೂ ಬರ್ತಾ ಇದೆ, ನಾವು ಇಬ್ಬರು ಹೇಳ್ತಾ ಇದೀವಿ. ನಾವು ಸುಮ್ಮನೆ ಒಂದೆರಡು ಮಾತು ಟೀಚರ್ಸ್ ಕಡೆಯಿಂದ ಹೇಗಂತಿದ್ರೆ ಇಲ್ಲ. ಸೊ ಈಗಾಗಲೇ ಹೇಳಿದಾಗೆ ನಾನು ಐ ಥಿಂಕ್ ನಾನೇ ಲೇಟೆಸ್ಟ್ ಟೀಚರ್ ಅಂತ ಅನ್ಸುತ್ತೆ. ಒಂದು 6-7 ತಿಂಗಳು ಅಷ್ಟೇ ಎಕ್ಸ್ಪೀರಿಯನ್ಸ್ ಈ ಸ್ಕೂಲಲ್ಲಿ. ಆದರೆ ನನ್ನ ಕಡೆ ಹೇಳ್ಬೇಕಂದ್ರೆ ಫಸ್ಟ್ ಆ್ಯಂಡ್ ಆಲ್ಮೋಸ್ಟ್ ಥ್ಯಾಂಕ್ಸ್ ಪ್ರವೀಣಂಗೆ ಮತ್ತು ಗಿರೀಶ್ ಅವ್ರಿಗೆ. ನಾನು ಮುಂಚೆ ಬೇರೆ ಸ್ಕೂಲಲ್ಲೆಲ್ಲ ಕನ್ನಡ ಕ್ಲಾಸಲ್ಲಿ ಹೇಳ್ಕೊಡ್ತಾ ಇದ್ದೆ. ಇವರು ಇವಾಗ ಮಾಡ್ಕೊಡ್ತೀರಾ ಆಪರ್ಚುನಿಟಿ ಸಿಗುತ್ತೆ ಅಂತ ಹೇಳಿದ್ರು. ಏನಿದೆ ಸೊ ಕಮಿಂಗ್ ಬ್ಯಾಕ್ ನಾನು ಇದಕ್ಕೆ ಹೇಳ್ಬೇಕಂದ್ರೆ ಆಬ್ವಿಯಸ್ಲಿ ನನ್ನ ಅನ್ಸುತ್ತೆ ಪೇರೆಂಟ್ಸ್ಗೂ ಇರ್ಬೋದು, ಮಕ್ಳಿಗೂ ಯಾಕೆ ಕಲಿಬೇಕು ಇದ್ದೇ ಇರುತ್ತೆ. ಯಾಕೆ ವೈ ಕನ್ನಡ ವೈ ಅದು ಮತ್ತೆ ಇದು ಮಾಡ್ಬೇಕಾ ಅಂತ ನನ್ನ ಕಡೆಯಿಂದ ಹೇಳಕ್ಕಂತಂದ್ರೆ ಡೆಫಿನೆಟ್ಲಿ ನನಗೂ ಒಬ್ಬರು ಮಕ್ಕಳಿದ್ದಾಳೆ. ಇವಾಗ ಕಾಲೇಜ್ ಮುಗಿಸಿ ಈ ವರ್ಷ ಅಷ್ಟೇ ಕಾಲೇಜಿಂದ ಕೆಲಸ ಸೇರಿದ್ದು. ನಾನು ಮುಂಚೆ ಹೇಳಿದ ಹಾಗೆ ಎಲ್ಲ ಬೇಸ್ಮೆಂಟಲ್ಲಿ ಎಲ್ಲ ಮಾಡಿ ನಾನು ಮತ್ತೆ ಎಲ್ಲ ಶಾಂಬಾಗಲ್ಲಿ ಬೇರೆ ಲೈಬ್ರರಿ ಹೇಳ್ಕೊಡ್ತಾ ಇದ್ವಿ. ಆಬ್ವಿಯಸ್ ರೀಸನ್ಸ್ ಇದೆ. ಅಜ್ಜಿ ತಾತನ ಜೊತೆ ಎಲ್ಲ ಕನ್ನಡ ಮಾತಾಡ್ಬೋದು, ಎಲ್ಲ ನೆನಪಲ್ಲಿ ಅದೆಲ್ಲ ಇದ್ದೇ ಇದೆ. ಆನ್ ಟಾಪ್ ಆಫ್ ದ್ಯಾಟ್ ವಾಟ್ ವಿ ಹ್ಯಾಡ್ ಮಿಸ್ಡ್ ಅನ್ನಂದ್ರೆ ನನ್ನ ಮಗು ಮಾಡಿದಾಗೆಲ್ಲ ಮಿಸ್ ಮಾಡ್ಕೊಂಡಿದ್ದಂದ್ರೆ ಅವಳು ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತಾಳೆ. ಸೊ ಅದ್ರಲ್ಲಿ ನೋ ಡೌಟ್ ನೀವು ಅಪ್ಪ ಅಮ್ಮ ಮಾಡಿ ಪರಿಶ್ರಮ ವೇಸ್ಟ್ ಆಗೋದೇ ಇಲ್ಲ. ನೀವು ನಾಗರಾಜ್ ಅವರು ಹೇಳಿದ ಹಾಗೆ ಅದು ಎಲ್ಲೂ ವೇಸ್ಟ್ ಆಗಲ್ಲ. ಆದ್ರೆ ನಾನು ಹೇಳೋದೇನಂದ್ರೆ ಇವಾಗ ಇವರು ಇನ್ನೊಂದು ದೊಡ್ಡ ಮೆಟ್ಲು ಹಾಕೊಟ್ಬಿಟ್ಟಿದ್ದಾರೆ ಈಗಾಗಲೇ ನನಗೆ. ಅದು ಅಕಾಡೆಮಿ ಕ್ರೆಡಿಟ್ ಸಿಗೋದ್ರದ್ದಕ್ಕೆ ಇನ್ನೇನು ಅದ್ರ ಬೆಲೆನೇ ಬೇಡ. ಹೈಸ್ಕೂಲಲ್ಲಿ ಪ್ರವೀಣನು ಹೇಳ್ತಾರೆ ಕಾಣುತ್ತೆ, ಅಲ್ಲಿ ಫಾರಿನ್ ಲ್ಯಾಂಗ್ವೇಜ್ ಮಾಡ್ಕೊಳ್ಳೇಬೇಕು. ಸೊ ಇನ್ನೇನು ಬೇಕು ಅಲ್ವಾ, ಕನ್ನಡನೂ ಅವ್ರು ಕಲ್ತಿದ್ದಕ್ಕೆ ಕ್ರೆಡಿಟ್ ಸಿಕ್ಬಿಟ್ರೆ ಇಟ್ ವಿಲ್ ಸೇವ್ ದೆಮ್ ದಟ್ ಎಂಟೈರ್ ಫಾರಿನ್ ಲ್ಯಾಂಗ್ವೇಜ್ ಕಲಿಯೋದನ್ನು ಸಿಕ್ಬಿಡುತ್ತೆ. ಅದಕ್ಕಿಂತ ಇನ್ನೇನು ಇರೋದೇ ಇಲ್ಲ.
ಸೊ ದಯವಿಟ್ಟು ನೀವು ಕಷ್ಟಪಟ್ಟು ಮಕ್ಕಳಿಗೂ ಹೇಳ್ಕೊಟ್ಟು ಅದನ್ನ ಎನ್ಕರೇಜ್ ಮಾಡಿ. ಬೆಸ್ಟ್ ಥಿಂಗ್. ಸೇಮ್ ಆಶಾ ಅವರು ಹೇಳ್ದಂಗೆ 6 ಮಕ್ಕಳು ಕೂಡ ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ನಾನು ಸೆಕೆಂಡ್ ಇಯರ್ ರಾಜಧಾನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಲ್ಲ, ಅವರು ಅಷ್ಟೇ ನಾವು ಬೇರೆ ಕನ್ನಡ ಶಾಲೆ ನಡೆಸ್ತಾ ಇದ್ದಾಗ ನಮಗೆ ಪ್ರಾಪರ್ ಸಿಲೆಬಸ್ ಅಂತ ಇರಲಿಲ್ಲ. ನಾವೇನು ಸಿಲೆಬಸ್ ಮಾಡಿ ಹೇಳ್ಕೊಟ್ವಿ, ಅಷ್ಟರಲ್ಲೇ ಕನ್ನಡ ಚೆನ್ನಾಗಿ ಪಿಕಪ್ ಮಾಡೋದು, ಮಕ್ಕಳು ಮಾತಾಡ್ತಾರೆ, ಓದ್ತಾರೆ. ಸೊ ಅದೇ ಆಶಾ ಹೇಳ್ದಂಗೆ ಪೇರೆಂಟ್ ಕನೆಕ್ಟಿವಿಟಿ ಚೆನ್ನಾಗಿರುತ್ತೆ ಇಂಡಿಯಾದ ಜೊತೆ. ಇಂಡಿಯಾದಲ್ಲಿ ಹೋದಾಗ ಅವ್ರಿಗೆ ಆ ಊರಿನ ಭಾಷೆ ಮಾತಾಡೋಕ್ಕೆ ಬಿಟ್ಟಾಗ ಅವ್ರಿಗೆ ಕಂಫರ್ಟ್ ಝೋನ್ ಬರುತ್ತೆ. ಅವ್ರಿಗೆ ಬೇಗ ಕನೆಕ್ಟ್ ಆಗ್ತಾರೆ ಅಲ್ಲಿ ಲೋಕಲ್ ಜೊತೆ. ಅವ್ರಿಗೆ ಒಂಥರ ಫಾರಿನರ್ ಫೀಲ್ ಆಗೋದಿಲ್ಲ. ಮತ್ತು ನಮ್ಮ ಭಾಷೆನ ನಾವು ಮುಂದಿನ ಪೀಳಿಗೆಗೆ ನಡೆಸ್ಕೊಂಡ್ಬರ್ಬೇಕು ಅಂತಂದರೆ ಈ ಥರ ಪ್ಲ್ಯಾಟ್ಫಾರ್ಮ್ನ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು. ಸೊ ನಾವು ಅವಾಗ ಸ್ಟ್ರಕ್ಚರ್ಡ್ ಇಲ್ಲದೆ ಮಾಡ್ತೇವೆ, ನಾವು ಸಿಲೆಬಸ್ ಮಾಡಿಕೊಂಡೆ. ಇವಾಗ ಗೂಗಲ್ ಕ್ಲಾಸ್ ರೂಮ್ ಇದೆ, ಎವ್ರಿಥಿಂಗ್ ಇಸ್ ಸ್ಟ್ರಕ್ಚರ್ಡ್. ಟೀಚರ್ಸು ಅವರು ವಾಲಂಟಿಯರ್ ಅವರ್ಸ್ ಆಗ್ತಾ ಇದ್ದಾರೆ. ಇಟ್ಸ್ ನಾಟ್ ಫಾರ್ ದ ಬೆನಿಫಿಟ್ ಆರ್ ಎನಿಥಿಂಗ್. ನಾನು ನನ್ನ ಮಗ ಕನ್ನಡ ಹೇಳ್ಕಂತ ಈ ಬಾಕಿ ಮಕ್ಕಳು ಕನ್ನಡ ಕಲಿಬೇಕು ಅನ್ನೋದಕ್ಕೋಸ್ಕರ ನಾನೇ ವಾಲಂಟಿಯರ್ ಆಗಿ ಸೇರಿಕೊಂಡೆ. ಇಬ್ಬರೇ ಹೇಳಿ ಅವಕಾಶ ನಾವು ಬರ್ತೀವಿ, ಕನ್ನಡ ಮಕ್ಕಳುಗಳಿಗೆ ಒಳ್ಳೆಯದಾಗದಂತೆ ಯಾಕೆ ನಾವು ಮಾಡಬಾರ್ದು. ಸೊ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಜಾಯ್ನ್ ಆದ್ವಿ. ಎಂಟಿ ಮಾಸ್ಟರ್ಸ್ ಪ್ರೆಸಿಡೆಂಟ್ ಲೈನ್ಸ್ ಮಾಡ್ಕೊಳ್ಳೋ ಟೈಮ್ ಅಂತ ನಾವಿಲ್ಲಿ ಬರ್ತಾ ಇದ್ದೀವಿ. ಸೊ ನಂದು ಕೆಲವು ಅನಿಸಿಕೆಗಳು ಅಂತಂದರೆ, ನಾವು ಹೇಳ್ದಂಗೆ ನಾವು ವಾರಕ್ಕೆ ಒಂದೇ ಗಂಟೆ ನಾವು ಮಕ್ಕಳ ಜೊತೆ ಸ್ಪೆಂಡ್ ಮಾಡೋದು. ಸೊ ನಾವು ಏನು ಹೇಳ್ಕೊಡ್ತೀವಿ ನಾವು ಅದನ್ನು ಪೇರೆಂಟ್ಸು ದಯವಿಟ್ಟು ನೋಡೋ ಕೂತು ಮನೆಯಲ್ಲಿ ಅಟ್ಲೀಸ್ಟ್ ವೀಕ್ಲಿ 3 days ಆದ್ರೂ ಅದನ್ನು ರಿವ್ಯೂ ಮಾಡಿಸಿ. ಸೊ ದಟ್ ಅವ್ರು ಥರೋ ಆಗ್ತಾರೆ ಪೋರ್ಷನ್ಗೆ. ಸೊ ನಮ್ಮ ಟೀಚರ್ಸ್ಗೂ ಕೂಡ ಬೇಗ ಬೇಗ ಮುಂದಕ್ಕೆ ಹೋಗ್ಬೋದು. ಮತ್ತು ಇನ್ನೊಂದೇನು ಅಂದರೆ ಮನೆಯಲ್ಲಿ ಆದಷ್ಟು ಕನ್ನಡದಲ್ಲಿ ಮಾತಾಡಿಸಿ ಮಕ್ಕಳನ್ನ, ಸೊ ದಟ್ ಅವ್ರಿಗೆ ವೊಕ್ಯಾಬ್ಯುಲರಿ ಇಂಪ್ರೂವ್ ಆಗುತ್ತೆ. ಈಗ ನನ್ನ ಕ್ಲಾಸಲ್ಲಿ ಹೇಳಬೇಕು ಅಂತಂದರೆ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ ಮಕ್ಕಳು. ಸೊ ಹಾಗಾಗಿ ನನಗೆ ವೊಕ್ಯಾಬ್ಯುಲರಿಗೆ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕಾಗಿಲ್ಲ, ಯಾಕಂದರೆ ಅದು ಪೇರೆಂಟ್ಸ್ ಆಮೇಲೆ ಮಾಡ್ತಾ ಇದ್ದಾರೆ ಮನೆಯಲ್ಲಿ. ಸೊ ಅದನ್ನು ನೀವು ಎಲ್ಲರೂ ಕೂಡ ಅದನ್ನು ಇಂಪ್ರೂವ್ ಮಾಡ್ತಾ ಹೋಗಿ. ಸೊ ಸಿಲೆಬಸ್ ನೋಡ್ತಾ ಬನ್ನಿ, ಯಾವ ಥರ ನಡೀತಾ ಇದೆ, ಅಲ್ಲಿ ಯಾವ ಥರ ವೊಕ್ಯಾಬ್ಯುಲರಿ ಬರ್ತಾ ಇದೆ. ಸೊ ಆ ವೊಕ್ಯಾಬ್ಯುಲರಿ ರಿಲೇಟೆಡ್ ಕಾನ್ವರ್ಸೇಷನ್ಸ್ ಮನೆಯಲ್ಲಿ ಮಾಡಿ ರಿವ್ಯೂ ಮಾಡಿಸಿ. ಸೊ ನಮ್ಮ ಟೀಚರ್ಸ್ ಆಗಿ ನಮಗೆ ಅದು ತುಂಬ 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 ಹೆಲ್ಪ್ ಆಗುತ್ತೆ. ನೀವು ಮನೆಯಲ್ಲಿ ರಿವ್ಯೂ ಮಾಡೋದು, ಹೋಮ್ವರ್ಕ್ ಏನಿದೆ ಮಾಡ್ತಾ ಇದ್ದಾರೆ ಕರೆಕ್ಟಾಗಿ ಅದನ್ನೆಲ್ಲ ಚೆಕ್ ಮಾಡೋದು, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ವೆರಿ ಹೆಲ್ಪ್ಫುಲ್ ಫಾರ್ ಅಸ್. ಸೊ ಪ್ಲೀಸ್ ಅದನ್ನು ಹಾಗೆ ಮಾಡಿ, ಹಾಗೆ ಕನ್ನಡ ಪ್ರೋತ್ಸಾಹಿಸಿ. ಹೈಸ್ಕೂಲ್ ಕ್ರೆಡಿಟ್ ಸಿಗುತ್ತೆ, ನಮ್ಮ ಮಕ್ಕಳಿಗೆ ಅದು ಮಿಸ್ ಆಯಿತು ಆ ಕ್ರೆಡಿಟ್ ಸಿಗೋದು. ಸೊ ಈ ಮುಂದೆ ಮಕ್ಕಳಿಗೆ ನನಗೆ ಸಿಗಬೇಕು ಅಂತಂದರೆ ಪೇರೆಂಟ್ಸ್ ಕೋಆಪರೇಷನ್ ಅಷ್ಟೇ ಬೇಕು. ಅವ್ರು ಹೇಳಿದಂಗೆ ಮೋರ್ ಬೆಟರ್ ಸ್ಟೂಡೆಂಟ್ಸ್, ಟೀಚರ್ಸ್ ಆ್ಯಂಡ್ ಮಕ್ಕಳು, ಸ್ಟೂಡೆಂಟ್ಸು, ಟೀಚರ್ಸು ಮತ್ತು ಪೇರೆಂಟ್ಸ್. ಸೊ ಹಾಗಾಗಿ ಸೊ ಹಾಗಾಗಿ ಪ್ಲೀಸ್ ದಯವಿಟ್ಟು ಪ್ರಾಕ್ಟೀಸ್ ಮಾಡಿಸಿ ಮಕ್ಕಳಿಗೆ. ಮತ್ತು ಇನ್ನೊಂದು ಹೇಳಬೇಕು ಅಂತಂದರೆ ನಾವೆಲ್ಲ ವಾಲಂಟಿಯರ್ಸ್ ಅವರ್ಸ್ ಆಗ್ತಾ ಇರೋದ್ರಿಂದ ನಾವು ಕೆಲವೊಂದು ಸತಿ ಏನಾಗುತ್ತೆ, ಕೆಲವೊಂದು ಸ್ಟೂಡೆಂಟ್ಸು ಬರೋಕ್ಕಾಗೋದಿಲ್ಲ ಅಂತ ಇರುತ್ತೆ. ಸೊ ಅದರಲ್ಲಿ ಕೆಲವು ಸ್ಕೆಡ್ಯೂಲ್ ಇರುತ್ತೆ. ಇಟ್ಸ್ ಲೈಕ್ ಜನರಲ್ ಆಗಿ ಹೇಳ್ತಾ ಇರೋದು, ನಾಟ್ ಪರ್ಟಿಕ್ಯುಲರ್ ಎನಿ ಕ್ಲಾಸ್. ಸೊ ಇನ್ ಜನರಲ್ ಆಗಿ ಹೇಳ್ತಾ ಇರೋದು, ನೀವು ಅಕಸ್ಮಾತ್ ನಿಮ್ಮ ಮಕ್ಕಳಿಗೆ ಆಗಿ ಬರೋಕ್ಕಾಗಲ್ಲ ಅಂತಂದರೆ ಇನ್ನು ಅಡ್ವಾನ್ಸ್ ಟೀಚರ್ಸಿಗೆ ಇನ್ಫಾರ್ಮ್ ಮಾಡಿ. ಸೊ ದಟ್ ಲೈಕ್ 50% ಜಾಸ್ತಿ ಮಕ್ಕಳು ಬರ್ತಾರೆ ಅಂತಂದರೆ ರೀಸ್ಕೆಡ್ಯೂಲ್ ಮಾಡೋದು ಅಥವಾ ಕ್ಯಾನ್ಸಲ್ ಮಾಡೋದು ನಾವು ಮಾಡ್ಬೋದು. ಸೊ ಯಾರಿಗೂ ಕೂಡ ಇನ್ನೂ ಟೈಮ್ ವೇಸ್ಟ್ ಆಗಿರಲಿಲ್ಲ. ಮತ್ತು ಇನ್ನೊಂದು ಏನು ಅಂದರೆ, ಇವಾಗ ಕ್ಲಾಸಿಗೆ ಒಂದು ಕ್ಲಾಸಿಗೆ ಮಿಸ್ ಆಗಿರ್ತಾರೆ ಮಗಳು ಅಂದರೆ ಏನು ಸಿಲೆಬಸ್ ಆಗಿದೆ ಅದನ್ನು ನೀವು ಮನೇಲಿ ಕವರ್ ಮಾಡ್ಕೊಂಡ್ರಿ. ಸೊ ದಟ್ ನೆಕ್ಸ್ಟ್ ಕ್ಲಾಸಿಗೆ ವಿ ಕ್ಯಾನ್ ಸ್ಟಾರ್ಟ್ ಲೈಕ್ ಫ್ರಮ್ ವೇರ್ ವಿ ಸ್ಟಾಪ್. ಮತ್ತೆ ಅದನ್ನು ರಿವ್ಯೂ ಮಾಡೋ ಅವಶ್ಯಕತೆ ಇರಲ್ಲ, ಆ ಕ್ಲಾಸ್ಗೆ ಅದನ್ನು ಅನಿಸಲ್ಲ. ಸೊ ಅದು ಒಂಚೂರು ಗಮನ ಇಡಿ ಅಂತ ಟೀಚರ್ಸ್ ಕಡೆಯಿಂದ ಎಜುಕೇಷನ್ ಮಾಡ್ತಾರೆ. ಥ್ಯಾಂಕ್ ಯು ಆಶಾ, ಪ್ರವೀಣ ಮತ್ತೆ ಭವ್ಯ ಮೇಡಮ್. ಇವಾಗ ಶ್ರೀಯಾ ಅವರ ಅಜ್ಜ ನಮ್ಮ ಸವಿ ಕನ್ನಡ ಶಾಲೆಯ ಬಗ್ಗೆ ಮಾತನಾಡಲು ಬರುತ್ತಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಮ್ಮ ಕರ್ನಾಟಕದ ಕನ್ನನಾಡಿನ ಎಲ್ಲ ಹೆಮ್ಮೆಯ ಪುತ್ರರೇ, ಪುತ್ರಿಯರೇ ಹಾಗೂ ಈ ಚಿಕಾಗೋ ಸವಿ ಕನ್ನಡ ಶಾಲೆಯ ಎಲ್ಲ ನನ್ನ ಆತ್ಮೀಯ ಶಿಕ್ಷಕ ವೃಂದದವರೇ ಹಾಗೂ ವಿದ್ಯಾರ್ಥಿನಿಯರೇ, ನನಗೊಂದು ಹೆಮ್ಮೆ ಅನಿಸ್ತದ. ಯಾಕಂದ್ರೆ ನಾನು ಒಂದು ಎಜುಕೇಶನ್ ಸೊಸೈಟಿಯ ಚೇರ್ಮನ್ ಆಗಿ ನಾನು ನಿಂತಿದ್ದೀನಿ. ಈಗ ನಾವು ಸಹಿತ ಒಂದು ಕನ್ನಡ ಶಾಲೆಯನ್ನು ನಮ್ಮ ಊರಲ್ಲಿ ನಡೆಸ್ತಾ
ಸಂಸ್ಥಾಪಕ ನಾನು. ಆದ್ರೆ ನೋಡ್ರೆ ಯಾಕಂದ್ರೆ ಇಂಥ ಒಂದು ಅಮೆರಿಕಾದಲ್ಲಿ ಈ ರೀತಿ ಕನ್ನಡ ವಿಷಯಕ್ಕೆ ಒತ್ತು ಕೊಟ್ಟು ನಡೆಸ್ತಿರೋದು ನೋಡ್ರೆ ನನಗೆ ಅತಿ ಆನಂದ ಆಗ್ತದೆ. ಯಾಕೆ ಮೊದಲು ನಾನು ನಾಗರಾಜ್ ದಂಪತಿಗಳಿಗೆ ಧನ್ಯವಾದಗಳು ಹೇಳ್ತೀನಿ. ಯಾಕಂದ್ರೆ ಅವರ ಹಾಕಿಕೊಟ್ಟ ಮಾರ್ಗವೇ ಈಗ ನಡೀತಾ ಇದೆ ಅಂತ ನನಗೆ ಅನಿಸ್ತದೆ. ಅದೇ ರೀತಿ ಈ ಒಂದು ಒತ್ತಡದಲ್ಲಿ ನೀವು ಇಷ್ಟು ಬಿಜಿ ಇರ್ತೀರಿ, ಎಲ್ಲ ಟೀಚರ್ಸ್ ಪ್ರಿನ್ಸಿಪಲ್ಸ್ ಎಲ್ಲ ನೋಡ್ತೀನಿ, ಎಲ್ಲ ಕೆಲಸದಾಗ ಈ ಒಂದು ನಿಮ್ಮ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೀರ ಕನ್ನಡ ಬಗ್ಗೆ ಅದೊಂದು ಬಹಳ ಅಭಿಮಾನ ಎನಿಸ್ತೀವಿ. ಅದಂತೂ ನಾವು ಪೈಲಕರು ಸಹಿತ ಇದಕ್ಕೆ ಬಹಳ ಮಾತು ಕೊಡ್ಬೇಕು. ಎಷ್ಟು ಅಕ್ಕಿ ಓಡಿ ಹೋಗಿದೆ ಹೇಳಿದ್ರೆ ಎಷ್ಟು ತಮ್ಮ ಆತ್ಮೀಯತೆಯಿಂದ ತಮ್ಮಲ್ಲಿ ಬೇಡ್ಕೊಳಕತ್ತಾರ. ನೀವು ಹಿಂಗೆ ನಿಮ್ಮ ಇದು ಕೊಡ್ರಿ, ಅದಕ್ಕೆ ನಮ್ಗೆ ರೆಸ್ಪಾನ್ಸ್ ಕೊಡ್ರಿ, ಹುಡುಗರು ಕಲೀಲಿ, ಅದೇ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಾವು ಬರ್ತೇವೆ ಅಲ್ಲಿಂದ ನಮ್ಮ ಕರ್ನಾಟಕದಿಂದ. ನಮ್ಮ ಮಿಸಸ್ ಇಂಗ್ಲಿಷ್ ಬರೋದು. ನಾಳೆ ನಿಮ್ಮ ತಂದೆ ತಾಯಿ ಆದ್ರು ಬಂದ್ರ, ಯಾರ ಒಬ್ರ ತಾಯಿ ಅಜ್ಜಿ ಬಂದ್ರ ಮೊಮ್ಮಕ್ಕಳ ಪ್ರೀತಿ ದರ್ಶನದ ಮಾತಾಡಿಸ್ಬೇಕಾಗ್ತೈತಿ. ಅವಾಗ ನಿಮ್ಮ ಮನ್ಯಾಗ ಮಕ್ಕಳ ಕನ್ನಡ ಬರಲಿಲ್ಲ ಅಂದ್ರೆ ಪಾಪ ಅಲ್ಲಿಂದ ಬಂದವರು ಮಾತಾಡೋರು ಒಂದೊಂದು ವಿಷಯ ಐತಿ. ಅದ್ರ ದರ್ಶನದ ಹೇಳ್ತಾರ ನೀವು ಮಕ್ಕಳಿಗೆ ಕನ್ನಡ ಕಲ್ಚರ್ ಅವ್ರ ನಮ್ಮಂತ ಬಂದ ಪೇರೆಂಟ್ಸ್ಗೆ ಹೆಮ್ಮೆ ಅನಿಸ್ತದ. ಅಂದ್ರ ನಮ್ಮ ಇಂಗ್ಲಿಷ್ ಬರೋದು ಮಂದಿಗೆ ಬಂದ ಮಕ್ಕಳು ಮೊಮ್ಮಕ್ಕಳ ಜೋಡಿ ಮಾತಾಡ್ಬೇಕು ಅನ್ನೋದನ್ನ ಒಂದೊಳಗೆ ಆಸೆ ಇರ್ತದ. ಆ ರೀತಿ ನೀವು ಕನ್ನಡ ಸಾಹಿತ್ಯ ಕಲಿಸ್ತಾ ಇದ್ದೀರಿ, ಧನ್ಯವಾದಗಳು. ಅದೇ ರೀತಿ ನಾ ಇವತ್ತು ಮತ್ತೊಂದು ಹೇಳಿ, ಇಲ್ಲಿ ಲೈಬ್ರರಿಗೆ ಹೋಗಿದ್ದೆ, 2-3 ಲೈಬ್ರರಿ. ಆ ಲೈಬ್ರರಿಯಲ್ಲಿ ನೋಡಿದೆ ನಮ್ಮ ಕನ್ನಡ ಬುಕ್ಸ್ ಎಲ್ಲ. ಯಾಕಂದ್ರೆ ಮೊನ್ನೆ ನಾನು ನಮ್ಮ ಅಮೃತ ಅವರ ಹತ್ರ ನಾನು ಜಗಜೀತ್ ಸರ್ ಶಿಷ್ಯ, ಅಂದ್ರೆ ಅವರ ಬುಕ್ಸ್ ನಾನು ಕನ್ನಡ ಬೇಕಾಗ್ತದೆ ಟೈಮ್ ಪಾಸ್ ಆಗಲು ಕನ್ನಡ ಬುಕ್ ಕೊಟ್ಟಂದ್ರೆ ಅವರಲ್ಲೇ ತರಿಸಿ. ಎಲ್ಲ ಉಳಿದ ತಮಿಳು ಅದಾವು, ತೆಲುಗು ಅದಾವು, ಗುಜರಾತಿ ಅದಾವು. ಅದ್ರ ದಯವಿಟ್ಟು ನೀವು ಸಹಿತ ನಮ್ಮ ಸೈಡ್ ಎಲ್ಲೆಲ್ಲ ಅವರೇನೆ ಇಟ್ಟಿದ್ದಾರೆ, ಎಲ್ಲ ಆಲ್ ಲ್ಯಾಂಗ್ವೇಜ್ ಬುಕ್ಸ್ ಇಟ್ಟಿದ್ದಾರೆ ಲೈಬ್ರರಿಯಲ್ಲಿ. ಅದೇ ರೀತಿ ತಾವು ಸಹಿತ ನಾವು ಯಾಕಂದ್ರೆ ಹೆಲ್ಪ್ ಮಾಡ್ತೇವೆ. ಅಲ್ಲಿ ಒಂದು ಕನ್ನಡ ಒಂದು ನಾವೆಲ್ಸ್ ಆಗಲಿ ಇವಾಗಲಿ ಇಡಬೇಕಂತ ತಾವಲ್ಲಿ ವಿನಂತಿ ಮಾಡ್ಕೋತೀನಿ. ಇದೇ ರೀತಿ ತಾವು ಈ ಕನ್ನಡವನ್ನು ಬೆಳೆಸಿರಿ, ನಡೆಸಿರಿ ಅಂತ ಹೇಳಿ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಅಜ್ಜ. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ಕಾರ್ಯಕ್ರಮದ ಕೊನೆಯ ವೋಟ್ ಆಫ್ ಥ್ಯಾಂಕ್ಸ್. ಮೊದಲನೇದಾಗಿ ನಮ್ಮ ಕನ್ನಡ ಶಾಲೆಯ ವಾರ್ಷಿಕೋತ್ಸವಕ್ಕೆ ಬಂದಂತ ಎಲ್ಲರಿಗೂ, ಟೀಚರ್ಸ್ ಇರಲಿ, ಪೇರೆಂಟ್ಸ್ ಇರಲಿ, ನಾಗರಾಜ್ ಅವರೇ, ಉಮಾ ಅವರೇ, ಅಜ್ಜಿ, ತಾತಂದಿರು, ಅತ್ತೆ ಮಾವಂದಿರು, ಫ್ರೆಂಡ್ಸು, ಮಕ್ಕಳು ಎಲ್ಲರಿಗೂ ವಂದನೆಗಳು. ನಾನು ಮೊದಲನೇದಾಗಿ ನಮ್ಮ ಶಾಲೆಯ ಮಕ್ಕಳಾದ ಶ್ರೇಯಾ ಮತ್ತು ಮನಸ್ವಿನಿಗೆ ವೋಟ್ ಆಫ್ ಥ್ಯಾಂಕ್ಸ್ ಅನ್ನ ಹೇಳ್ತೀನಿ. ಅತ್ಯಂತ ಸುಂದರವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಕರೆಯನ್ನ ಓಗೊಟ್ಟು ಸ್ವೀಕರಿಸಿ ಇಂಜನಪಲ್ಲಿಂದ ತುಂಬಾ ದೂರದಿಂದ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಭಾಗವಾಗಿರುವ ಡಾಕ್ಟರ್ ನಾಗರಾಜ್ ಸರ್ ಅವರಿಗೆ, ಉಮಾ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಶಾಲೆಯ ಮಕ್ಕಳಿಗೆ ಕನ್ನಡವನ್ನು ಕಲಿಸಲು ತಮ್ಮ ಸಮಯವನ್ನು ತೊಡಗಿಸಿಕೊಂಡಿರುವ ಎಲ್ಲಾ ಶಿಕ್ಷಕರಿಗೂ, ಅದೇ ರೀತಿಯ ವಾಲಂಟಿಯರ್ಸ್ಗೂ ತುಂಬ ಹೃದಯದ ಧನ್ಯವಾದಗಳು. ಕೊನೆಯದಾಗಿ ಪ್ರಕಾಶ್ ಅವರು ಇಂಡಿಯಾದಿಂದ ಬಂದಿದ್ದೀರಾ, ಇಲ್ಲಿ ಬಂದು ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿ ನಿಮ್ಮದಾದ ಅಭಿಪ್ರಾಯವನ್ನು ತಿಳಿಸಿಕೊಟ್ಟಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಕೊನೆಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಶ್ರಮಿಸಿದ ಎಲ್ಲ ವಾಲಂಟಿಯರ್, ಸ್ವಯಂ ಸೇವಕಿಯರಿಗೆ ತುಂಬಾ ಹೃದಯದ ಧನ್ಯವಾದಗಳು. ನಿಮ್ಮೆಲ್ಲರ ಶಕ್ತಿಯೇ, ನಿಮ್ಮೆಲ್ಲರ ಸಹಕಾರವೇ ನಮ್ಮ ಶಾಲೆಯ ಶಕ್ತಿ. ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ಶಾಲೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ.